Hello, hi friends, and hi, welcome to everyone. KPSC ಸ್ಟಡಿ ಸರ್ಕಲ್ ಫ್ರೆಂಡ್ಸ್. ನಾವು ಇವತ್ತೇನಪ್ಪ ಡಿಸ್ಕಷನ್ ಮಾಡ್ತಾ ಇದ್ದೀವಿ ಅಂತಂದರೆ, ಇತ್ತೀಚಿನಲ್ಲಿ ನಡೆತಕ್ಕಂತಹ ಪೊಲೀಸ್ ಇಲಾಖೆಯಲ್ಲಿ ನಡೆತಕ್ಕಂಥ ಎಕ್ಸಾಮ್ಗಳಲ್ಲಿ ಪ್ರಮುಖವಾಗಿರ್ತಕ್ಕಂಥ ಟಾಪ್ 31 ಕ್ವಶನ್ಸನ್ನು ಇವತ್ತು ನಾವು ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಮೊದಲನೇದಾಗಿ TKDL ಎಂದರೇನು ಅಂತ ನೋಡ್ತಾ ಹೋಗೋಣ. ಏನಪ್ಪ ಈ TKDL ಅಂತಂದರೆ, ಆಪ್ಷನ್ಸ್ ನೋಡ್ತಾ ಬಂದರೆ ಡಿಜಿಟಲ್ ಗ್ರಂಥಾಲಯ ಅಥವಾ ಡ್ರೈವಿಂಗ್ ಲೈಸೆನ್ಸ್ ಅಥವಾ ವಿತರಣಾ ಪಟ್ಟಿ, ಇವುಗಳಲ್ಲಿ ಯಾವುದೂ ಅಲ್ಲ. ಇದಕ್ಕೆ ಏನಪ್ಪ ಆನ್ಸರ್ ಅಂತಂದರೆ ಡಿಜಿಟಲ್ ಗ್ರಂಥಾಲಯ ಅಂತ. ಏನು ಈ ಡಿಜಿಟಲ್ ಗ್ರಂಥಾಲಯ ಅಂತ ನೋಡ್ತಾ ಹೋಗೋಣ. ಇದು ಸಾಂಪ್ರದಾಯಿಕ ಜ್ಞಾನ ಡಿಜಿಟಲ್ ಲೈಬ್ರರಿಯ ಸಾಂಪ್ರದಾಯಿಕ ಜ್ಞಾನ ಭಾರತೀಯ ಡಿಜಿಟಲ್ ಭಂಡಾರವಾಗಿದೆ. ಅಂತಂದರೆ ಏನಪ್ಪ ಅಂತಂದರೆ, ಇದು ಒಂದು ಡಿಜಿಟಲ್ ಲೈಬ್ರರಿ ಆಗಿರ್ತಕ್ಕಂಥದ್ದು. ಭಾರತದಲ್ಲಿ ಇರ್ತಕ್ಕಂಥ ವಿವಿಧ ಆಯುರ್ವೇದಕ್ಕೆ ಸಂಬಂಧಪಟ್ಟಂತಹ ವಿಶೇಷದ ಗಿಡಮೂಲಿಕೆಗಳು, ವಿಶೇಷ ತೈಲಗಳು, ವಿಶೇಷ ವಸ್ತುಗಳನ್ನು ಹೊಂದಿರತಕ್ಕಂಥ ಇದು ಡಿಜಿಟಲ್ ಭಂಡಾರವಾಗಿದೆ ಅಂತೆ. ನೆಕ್ಸ್ಟು ಇದನ್ನು ಯಾವ ರೀತಿ ಈ ಆಯುರ್ವೇದಗಳನ್ನು ಬಳಸ್ತಕ್ಕಂಥದ್ದು ಅಂತ ಇನ್ಫಾರ್ಮೇಷನು ಈ ಡಿಜಿಟಲ್ ಲೈಬ್ರರಿಯಲ್ಲಿ ಇರ್ತಕ್ಕಂಥದ್ದು. ಇದನ್ನು ಯಾವ ಸಂಸ್ಥೆ ಅಭಿವೃದ್ಧಿಪಡಿಸಿದೆ ಅಂತಂದರೆ CSIR ಅಂತ ನೀವು ಕೇಳಿರ್ಬೋದು. ಅಂತಂದರೆ ಕೌನ್ಸಿಲ್ ಆಫ್ ಸೈಂಟಿಫಿಕ್ ಆ್ಯಂಡ್ ಇಂಡಸ್ಟ್ರಿಯಲ್ ರಿಸರ್ಚ್ ಅನ್ನೋಕ್ಕಂಥ ಸಂಸ್ಥೆ ಇದನ್ನು ಈ ಪೋರ್ಟಲನ್ನು ಬಿಡುಗಡೆ ಮಾಡಿದೆ. ನೆಕ್ಸ್ಟು ಕೆಳಗಿನಲ್ಲಿ ಯಾವುದು ಯುನೈಟೆಡ್ ನೇಷನ್ಸ್ ವಿಶ್ವಸಂಸ್ಥೆಯೊಂದಿಗೆ ಕೆಲಸ ಮಾಡುವ ವಿಶ್ವಸಂಸ್ಥೆಯ ವಿಶೇಷ ಸಂಸ್ಥೆಯಾಗಿದೆ ಅಂತ ನಾವು ನೋಡ್ತಾ ಹೋಗೋಣ. ಮೊದಲನೇದಾಗಿ ಇದರಲ್ಲಿ ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತಂದರೆ ವಿಶ್ವಸಂಸ್ಥೆಯ ಅಭಿವೃದ್ಧಿ ಕಾರ್ಯಕ್ರಮ. ನೆಕ್ಸ್ಟು ವಿಶ್ವ ಆರೋಗ್ಯ ಸಂಸ್ಥೆ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್. ನೆಕ್ಸ್ಟು ಯುನೈಟೆಡ್ ನೇಷನ್ಸ್ ಪರಿಕ್ರಮ ಕಾರ್ಯಕ್ರಮ ಅಂತಂದರೆ ಯುನೈಟೆಡ್ ನೇಷನ್ ಎನ್ವಿರಾನ್ಮೆಂಟ್ ಪ್ರೋಗ್ರಾಮ್. ನೆಕ್ಸ್ಟು ವರ್ಲ್ಡ್ ಫುಡ್ ಆರ್ಗನೈಸೇಷನ್ ಅಂದರೆ ವಿಶ್ವ ಆಹಾರ ಕಾರ್ಯಕ್ರಮ. ಇದಕ್ಕೆ ಏನಪ್ಪ ಆನ್ಸರ್ ನೋಡ್ತಾ ಹೋದರೆ ವಿಶ್ವ ಆರೋಗ್ಯ ಸಂಸ್ಥೆ. ನೆಕ್ಸ್ಟು ಇದ್ರ ಬಗ್ಗೆ ವಿಶ್ವ ಆರೋಗ್ಯ ಬಗ್ಗೆ ಸ್ವಲ್ಪ ನೋಡ್ತಾ ಹೋಗೋಣ. ಈ ವಿಶ್ವ ಆರೋಗ್ಯ ಸಂಸ್ಥೆ ಯಾವತ್ತಪ್ಪ ಶುರುವಾಯಿತು ಅಂತಂದರೆ 1948 ಏಪ್ರಿಲ್ 7ರಂದು ಇದು ಶುರುವಾಗ್ತಕ್ಕಂಥದ್ದು. ಇದರ ಕೇಂದ್ರ ಕಚೇರಿ ಯಾವತ್ತು ಎಲ್ಲೈತಪ್ಪ ಅಂತಂದರೆ ಸ್ವಿಟ್ಜರ್ಲ್ಯಾಂಡ್ನ ಜಿನೆವಾದಲ್ಲಿದ್ದು ಕೇಂದ್ರ ಕಚೇರಿಯನ್ನು ಹೊಂದಿರತಕ್ಕಂಥದ್ದು. ಇದರ ಪ್ರಸ್ತುತ ಅಧ್ಯಕ್ಷರು ಯಾರಪ್ಪ ಇದ್ದಾರೆ ಅಂತಂದರೆ ಟೆಡ್ರೋಸ್ ಅದಾನಮ್ ಗೆಬ್ರಿಯಾಸ್ ಅಂತಕ್ಕಂಥವ್ರು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ನ ಪ್ರೆಸಿಡೆಂಟ್ ಆಗಿದ್ದಾರೆ. ನೆಕ್ಸ್ಟು ಇದು ವಿಶ್ವಸಂಸ್ಥೆಯ ಜೊತೆಗೆ ಕೆಲಸ ಮಾಡ್ತಕ್ಕಂಥ ವಿಶೇಷ ಸಂಸ್ಥೆ ಆಗಿದೆ. ಯಾವುದು? ವಿಶ್ವ ಆರೋಗ್ಯ ಸಂಸ್ಥೆ. ನೆಕ್ಸ್ಟು ಕಂಪನಿಗಳ ಕಾಯ್ದೆಯಿಂದ ನಿಯಂತ್ರಿಸಲ್ಪಡುವ CSR ಪರಿಕಲ್ಪನೆಯು ಯಾವುದಕ್ಕೆ ಸಂಬಂಧಿಸಿ ಏನಂತ ನೋಡಿ. ಕಾರ್ಪೊರೇಟ್ ಸಂಸ್ಥೆಗಳಿಂದ ನಿಯಂತ್ರಿಸಲ್ಪಡ್ತಕ್ಕಂಥ ಈ CSR ಪರಿಕಲ್ಪನೆಯು ಯಾವುದಕ್ಕೆ ಸಂಬಂಧಿಸಿದೆ ಅಂತ ಫಸ್ಟು ನೋಡ್ತಾ ಹೋಗೋಣ. ಇದು ಸಮರ್ಥನೀಯ ಪುನರ್ವಸತಿ, ಸರಳೀಕೃತ ನೋಂದಣಿ, ಸಾಮಾಜಿಕ ಜವಾಬ್ದಾರಿ, ಇವುಗಳಲ್ಲಿ ಯಾವುದು ಅಲ್ಲ. ಇದನ್ನು ಏನಪ್ಪ ನೋಡ್ತಾ ಅಂತಂದರೆ ಇದು ಆನ್ಸರ್ ಫಸ್ಟ್ ನೋಡ್ತಾ ಹೋದರೆ ಇದಕ್ಕೆ ಸಾಮಾಜಿಕ ಜವಾಬ್ದಾರಿ ಅಂತ. ಏನಿದು ಸಾಮಾಜಿಕ ಜವಾಬ್ದಾರಿ ಅಂತ ನೋಡ್ತಾ ಹೋದರೆ ಇದು ಫಸ್ಟು CSR ಅಂದರೆ ಫುಲ್ ಫಾರ್ಮ್ ಏನಪ್ಪ ಅಂತಂದರೆ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ. ಈ ಸೋಷಿಯಲ್ ಕಾರ್ಪೊರೇಟ್ ರೆಸ್ಪಾನ್ಸಿಬಿಲಿಟಿ ಅಂತ ಏನಪ್ಪ ಇದು ಈಗಂದರೆ ಕಾರ್ಪೊರೇಟ್ ಸಂಸ್ಥೆಗಳು ತಾವು ಕಳ್ತಕ್ಕಂಥ ಟ್ಯಾಕ್ಸ್ನಲ್ಲಿರ್ತಕ್ಕಂಥ ಲಾಭಗಳನ್ನು ಮಾನವರ ಅಭಿವೃದ್ಧಿಗೆ ಯಾವ ರೀತಿ ಹೆಲ್ಪ್ಫುಲ್ ಆಗೋಕ್ಕೋಸ್ಕರ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಮತ್ತು ಶಿಕ್ಷಣ ಮತ್ತು ಮೂಲ ಸೌಕರ್ಯಗಳಂತಹ ಸಾಮಾಜಿಕ ಅಭಿವೃದ್ಧಿಗಳ ಯೋಜನೆಗಳಿಗೆ ಹೂಡಿಕೆ ಮಾಡ್ತಕ್ಕಂಥ ಅಭ್ಯಾಸ ನಾವು ಏನಂತೀವಿ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ನಾವು ಕರಿತೀವಿ. ನೆಕ್ಸ್ಟು ಏನಪ್ಪ ಏನಿದು BSI ಸೆಕೆಂಡ್, BSI ಥರ್ಡ್, BSI ಫೋರ್ತ್, BSI 5 ಅಂತ ಇದೆ. ಏನಪ್ಪ ಈ BSI 5 ಅಂದ್ರೆ ಅಂತ ನೋಡ್ತಾ ಹೋದರೆ ಮೊದಲನೇದಾಗಿ ಇವು
ಹೊರಸೂಸುವಿಕೆಯ ಮಾನದಂಡಗಳು, ನೆಕ್ಸ್ಟು ಸ್ವದೇಶಿ ಕ್ಷಿಪಣಿಗಳು, ಜಿಯೋಸಿಂಕ್ರೋನಸ್ ಉಪಗ್ರಹಗಳು ಇವುಗಳಲ್ಲಿ ಯಾವುದೂ ಅಲ್ಲ. ಇದಕ್ಕೆ ಏನಪ್ಪ ಆನ್ಸರ್ ಮಾಡ್ತಾ ಹೋದರೆ ಹೊರಸೂಸುವಿಕೆಯ ಮಾನದಂಡಗಳು. ಇದು ಏನಪ್ಪ ಅಂತಂದರೆ ನೀವು ಕೇಳಿರ್ಬೋದು, ಇತ್ತೀಚಿನ ದಿನಗಳಲ್ಲಿ BS-6 ಅಥವಾ ಆಟೋಮೊಬೈಲ್ಸ್ಗಳಲ್ಲಿ ಬರ್ತಕ್ಕಂಥ ಇಂಜಿನ್ಗಳು, ಯಾವ ಬೈಕ್ ತಗೊಂಡೆ BS-6 ಇಂಜಿನ್ ಬರ್ತಾ ಇದೆ ಅಂತ ನೀವೆಲ್ಲ ಕೇಳಿರ್ಬೋದು. ಇದು ಭಾರತ್ ಸ್ಟೇಜ್ ಮಿಷನ್ ಸ್ಟ್ಯಾಂಡರ್ಡ್ಗಳು, BSC ಭಾರತ್ ಸ್ಟೇಜ್ ಎಮಿಷನ್ ಸ್ಟ್ಯಾಂಡರ್ಡ್ಸ್ ಅಂತ ಫುಲ್ ಫಾರ್ಮ್ ಕೇಳೋ ಚಾನ್ಸಸ್ ಇರುತ್ತೆ. ಏನಪ್ಪ ಅಂತಂದರೆ BSES ಅಂದರೆ ಭಾರತ್ ಸ್ಟ್ಯಾಂಡರ್ಡ್ ಎಮಿಷನ್ ಸ್ಟ್ಯಾಂಡರ್ಡ್ಸ್ ಅಂತ. ನೆಕ್ಸ್ಟು ಇದು ಮೋಟಾರು ವಾಹನಗಳಿಗೆ ಸೇರಿದಂತೆ ಕಂಪ್ರೆಷನ್ ಇಂಜಿನ್ಗಳು ಮತ್ತು ಸ್ಪಾರ್ಕ್ ಇಗ್ನಿಷನ್ ಇಂಜಿನ್ಗಳ ಉಪಕರಣಗಳಿಂದ ವಾಯು ಮಾಲಿನ್ಯಕರಣ ಉತ್ಪಾದನೆಗಳನ್ನು ನಿಯಂತ್ರಿಸಲು ಭಾರತ ಸರ್ಕಾರವು ಸ್ಥಾಪಿಸಿದ ಮತ್ತು ಹೊರಸೂಸುವಿಕೆ ಮಾನದಂಡಗಳು. ಏನಪ್ಪ ಇದು ಅಂತಂದರೆ BS-6 ಅಂತಂದರೆ ಈ BS-6 ಅಂತಂದರೆ ಬೋರ್ನ ಅಂದರೆ ಈ ಪಿಸ್ಟನ್ ಮೂಮೆಂಟ್ ಆಗ ಒಂದು ಸರೌಂಡಿಂಗಲ್ಲಿ ಒಂದು ಬೋರ್ ಅಂತ ಬರುತ್ತೆ, ಅದನ್ನು ಬೋರ್ ಡಯಾಮೀಟರ್ ಅಂತ ಕರೀತಾರೆ. ಈ ಬೋರ್ ಡಯಾಮೀಟರ್ನ ಸ್ವಲ್ಪ ಎನ್ಲಾರ್ಜ್ ಮಾಡಲಾಗುತ್ತೆ. ಈ ಬೋರ್ ಡಯಾಮೀಟರ್ನ ಎನ್ಲಾರ್ಜ್ ಮಾಡೋದ್ರಿಂದ ನಮಗೇನು ಉಪಯೋಗ ಆಗುತ್ತೆ ಅಂದರೆ ಫ್ಯೂಯಲ್ ಕಂಬಷನ್ ಹೆಚ್ಚಾಗಿ ಕಾರ್ಬನ್ ಡೈಆಕ್ಸೈಡ್ ಮತ್ತು ಸೀಸ ಅಂತ ಮಾಲಿನ್ಯಕಾರಕಗಳು ಉತ್ಪಾದನೆ ಆಗೋದು ಬಹಳ ಕಡಿಮೆ ಆಗುತ್ತೆ. ಅದರಿಂದ ನಾವು ಈ BS-6 ಈಗ ಪ್ರೆಸೆಂಟು BS-6ನಲ್ಲಿ ನಾವು ಯೂಸ್ ಮಾಡ್ತಾ ಇದ್ದೀವಿ. ನೆಕ್ಸ್ಟು ಯಾವ ರಾಜ್ಯವು ತನ್ನ ಗಡಿಗಳನ್ನು ಗರಿಷ್ಠ ರಾಜ್ಯಗಳೊಂದಿಗೆ ಹಂಚಿಕೊಳ್ಳುತ್ತದೆ ಅಂತಂದರೆ ನೋಡ್ತಾ ಹೋಗೋಣ. ಮೊದಲನೇದಾಗಿ ಉತ್ತರ ಪ್ರದೇಶ, ಅಸ್ಸಾಂ, ಕರ್ನಾಟಕ, ಮಧ್ಯಪ್ರದೇಶ. ಇದಕ್ಕೆ ಆನ್ಸರ್ ನೋಡ್ತಾ ಬಂದರೆ ಉತ್ತರ ಪ್ರದೇಶ. ಈ ಉತ್ತರ ಪ್ರದೇಶ 8 ರಾಜ್ಯಗಳೊಂದಿಗೆ ತನ್ನ ಗಡಿಯನ್ನು ಹಂಚ್ಕೊಳ್ಳುತ್ತೆ. 9 ರಾಜ್ಯಗಳ ಗಡಿಗಳೊಂದಿಗೆ ಇದು ಹಂಚಿಕೊಳ್ಳುತ್ತೆ. ಈ ಉತ್ತರ ಪ್ರದೇಶದ ನೆರೆಯ ರಾಜ್ಯಗಳು ನೋಡ್ತಾ ಬಂದರೆ ವಾಯುವ್ಯದಲ್ಲಿ ಉತ್ತರಾಖಂಡ ಮತ್ತು ಹಿಮಾಚಲ ಪ್ರದೇಶ, ಪಶ್ಚಿಮದಲ್ಲಿ ದೆಹಲಿ ಮತ್ತು ಹರಿಯಾಣ ಮತ್ತು ರಾಜಸ್ಥಾನ, ದಕ್ಷಿಣದಲ್ಲಿ ಮಧ್ಯಪ್ರದೇಶ, ಆಗ್ನೇಯದಲ್ಲಿ ಛತ್ತೀಸ್ಗಢ, ಪೂರ್ವದಲ್ಲಿ ಬಿಹಾರ ಮತ್ತು ಜಾರ್ಖಂಡ್ ಗಡಿಗಳನ್ನು ಈ ಉತ್ತರ ಪ್ರದೇಶ ಹೊಂದಿರತಕ್ಕಂಥದ್ದು. ಇಷ್ಟು ತಪ್ಪಾಗಿರುವುದನ್ನು ಆರಿಸ್ಬೇಕಂತೆ. ಮೊದಲನೇದಾಗಿ ಪಟ್ಟದಕಲ್ಲು ಚಾಲುಕ್ಯ ವಂಶಸ್ಥರಂತೆ, ಬೇಲೂರು ಮತ್ತು ಹಳೆಬೀಡು ಹೊಯ್ಸಳರ ವಂಶ, ಕಲ್ಲಿನ ರಥ ಹಂಪಿ ಇದು ವಿಜಯನಗರ ಸಾಮ್ರಾಜ್ಯ. ಇವುಗಳಲ್ಲಿ ಯಾವುದೂ ಅಲ್ಲ. ನೋಡಿ ಇದಕ್ಕೆ ಏನಪ್ಪ ಆನ್ಸರ್ ಅಂತಂದರೆ ಇವುಗಳಲ್ಲಿ ಯಾವುದು ಅಲ್ಲ. ನೆಕ್ಸ್ಟ್ ಇದ್ರ ಬಗ್ಗೆ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ನೋಡ್ತಾ ಹೋದರೆ ಮೊದಲನೇದಾಗಿ ಪಟ್ಟದಕಲ್ಲು. ಈ ಪಟ್ಟದಕಲ್ಲನ್ನು ಮೊದಲು ರಕ್ತಪುರ ಅಂತ ಕರಿತಕ್ಕಂಥದ್ದು. ಇದು 7ನೇ ಮತ್ತು 8ನೇ ಶತಮಾನದ ಹಿಂದೂ ಮತ್ತು ಜೈನ ದೇವಾಲಯಗಳ ಸಂಕೀರ್ಣವಾಗಿದೆ ಅಂತ. ನೋಡಿ ಎಕ್ಸಾಮಲ್ಲಿ ಕೇಳ್ಬೋದು, ಏನಪ್ಪ ಅಂತಂದರೆ ಪಟ್ಟದಕಲ್ಲಿನಲ್ಲಿ ಇರ್ತಕ್ಕಂಥ ದೇವಾಲಯಗಳು ಯಾವ ಧರ್ಮವನ್ನು ಸೂಚಿಸ್ತವೆ ಅಂತಂದರೆ ಮೊದಲನೇದಾಗಿ ಇವು ಹಿಂದೂ ಮತ್ತು ಜೈನ ಧರ್ಮಗಳ ಸಂಕೀರ್ಣವಾಗಿದೆ ಅಂತ. ಯಾವುವು ಈ ಪಟ್ಟದಕಲ್ಲಿನಲ್ಲಿರ್ತಕ್ಕಂಥ ದೇವಾಲಯಗಳು. ಮತ್ತು ಇನ್ನೊಂದು ಏನು ಕೇಳ್ಬೋದಪ್ಪ ಅಂತಂದರೆ ಪಟ್ಟದಕಲ್ಲಿನಲ್ಲಿ ಇರ್ತಕ್ಕಂಥ ಒಂದು ದೇವಾಲಯಗಳ ಮೇಲೆ ನಾವು ನೋಡ್ತಾ ಹೋದರೆ ನೆಕ್ಸ್ಟು ಈ ಪಟ್ಟದಕಲ್ಲಿನಲ್ಲಿ ಇಂದಿನ ಯಾವ ಹೆಸರಿನಿಂದ ಕರೀತಿದ್ದು ಅಂತಂದರೆ ರಕ್ತಪುರ ಅಂತ ಹೆಸರಿನಿಂದ ಕರೀತಾ ಇದ್ರು. ನೆಕ್ಸ್ಟು ಇದು ಕರ್ನಾಟಕದ ಯಾವ ಪ್ರದೇಶದಲ್ಲಿ ಬರುತ್ತಪ್ಪ ಅಂತಂದರೆ ಉತ್ತರ ಕರ್ನಾಟಕದಲ್ಲಿ ಇದು ಕಂಡುಬರ್ತಕ್ಕಂಥದ್ದು. ಇದು ಬಾಗಲಕೋಟೆ ಜಿಲ್ಲೆಯ ಮಲಪ್ರಭಾ ನದಿಯ ಪಶ್ಚಿಮ ದಂಡೆ ಮೇಲಿರುವ ಯುನೆಸ್ಕೋ ವಿಶ್ವ ಪಾರಂಪರ್ಯ ತಾಣದಲ್ಲಿ ಸೇರಿದೆ. ನೋಡಿ ಕೇಳ್ಬೋದು, ಪಟ್ಟದಕಲ್ಲು ಯಾವ ಜಿಲ್ಲೆಯಲ್ಲಿ ಅದು ಇದೆ ಅಂತಲೂ ಕೇಳ್ಬೋದು. ಯಾವ ಜಿಲ್ಲೆಯಲ್ಲಿದೆ? ಬಾಗಲಕೋಟೆಯಲ್ಲಿ ಜಿಲ್ಲೆ ಇದೆ. ನೆಕ್ಸ್ಟು ಈ ಪಟ್ಟದಕಲ್ಲು ಯಾವ ನದಿಯ ದಡದಲ್ಲಿದೆ ಅಂತಂದರೆ ಮಲಪ್ರಭಾ ನದಿಯ ದಡದಲ್ಲಿದೆ. ಯಾವುದು? ಈ ಪಟ್ಟದಕಲ್ಲು ಮಲಪ್ರಭಾ ನದಿಯ ದಡದಲ್ಲಿದೆ. ನೆಕ್ಸ್ಟು ಇದು ಬಾದಾಮಿಯಿಂದ 23 ಕಿಲೋಮೀಟರ್ ಇರ್ತಕ್ಕಂಥದ್ದು. ನೆಕ್ಸ್ಟು
ಈ ಐಹೊಳೆಯು ಸುಮಾರು 9.7 ಕಿಲೋಮೀಟರ್ ದೂರದ ನೋಡಿ. ಇದು ಐಹೊಳೆಯಿಂದ ಪಟ್ಟದಕಲ್ಲು 9.7 ಕಿಲೋಮೀಟರ್ ಇದೆಯಂತೆ. ನೆಕ್ಸ್ಟು ಇವೆರಡು ಐತಿಹಾಸಿಕ ಮಹಾದ್ವಾರಗಳಾಗಿದೆ. ಇದು ಚಾಲುಕ್ಯರ ಸ್ಮಾರಕ ಕೇಂದ್ರಗಳು. ನೆಕ್ಸ್ಟು ಬೇಲೂರು ನೋಡ್ತಾ ಹೋಗೋಣ. ಇದು ಕರ್ನಾಟಕದ ಪ್ರಸಿದ್ಧ ಪ್ರವಾಸಿ ತಾಣಗಳಲ್ಲಿ ಒಂದಾಗಿರುವ ಬೇಲೂರು ಹಾಸನ ಜಿಲ್ಲೆಯ ಅತ್ಯಂತ ಪ್ರಸಿದ್ಧ ದೇವಾಲಯದ ಪಟ್ಟಣವಾಗಿದೆ ಅಂತೆ. ನೆಕ್ಸ್ಟು ಈ ಬೇಲೂರಲ್ಲಿ ಕಂಡುಬರ್ತಕ್ಕಂಥ ದೇವರು ಯಾವುದಪ್ಪ ಅಂದರೆ ವಿಷ್ಣುವಿನ ಅವತಾರದಲ್ಲಿರ್ತಕ್ಕಂಥ ಚೆನ್ನಕೇಶವನಿಗೆ ಅರ್ಪಿತವಾದ ಈ ಭವ್ಯ ನೋಡಿ. ಅಂದರೆ ಬೇಲೂರಲ್ಲಿ ಇರ್ತಕ್ಕಂಥ ದೇವಸ್ಥಾನ ಯಾವ ದೇವರಿಗೆ ಅರ್ಪಿತವಾಗಿದೆ ಅಂತಂದರೆ ವಿಷ್ಣುವಿನ ಅವತಾರವಾಗಿರ್ತಕ್ಕಂಥ ಚೆನ್ನಕೇಶ ದೇವರಿಗೆ ಈ ದೇವರ ಗುಡಿ ಅರ್ಪಿತವಾಗಿದೆ ಅಂತೆ. ನೆಕ್ಸ್ಟು ಬೆಂಗಳೂರು ಬಳಿ ಭೇಟಿ ನೀಡುವ ಅತ್ಯಂತ ಜನಪ್ರಿಯ ಪ್ರವಾಸಿ ಸ್ಥಳಗಳಲ್ಲಿ ಒಂದಾಗಿದೆ ನೋಡಿ. ಈ ಬೇಲೂರು ಬೆಂಗಳೂರಿಗೆ ನಾವು ಹೋಗ್ತಾ ಇರಬೇಕಾದ್ರೆ ಅಲ್ಲಿಗೆ ಹತ್ತಿರ ಆಗುತ್ತಂತೆ. ನೆಕ್ಸ್ಟು ಈ ಬೇಲೂರು ಚೆನ್ನಕೇಶವ ದೇವಸ್ಥಾನವು 10 ಮತ್ತು 14ನೇ ಶತಮಾನದ ಕರ್ನಾಟಕ ಆಡಳಿತಗಾರರಾದ ಹೊಯ್ಸಳ ರಾಜಧಾನಿ. ಎಕ್ಸಾಂಪಲ್ ಕೇಳ್ಬೋದು, ಹೊಯ್ಸಳರ ರಾಜಧಾನಿ ಯಾವೂರಪ್ಪ ಅಂತಂದರೆ ಬೇಲೂರು. ಇದು ಅವರು ತಮ್ಮ ಸುಂದರವಾದ ದೇವಾಲಯದ ವಾಸ್ತುಶಿಲ್ಪಕ್ಕೆ ಹೆಸರುವಾಗಿದೆ ನೋಡಿ. ಹೊಯ್ಸಳರ ಈ ದೇವಸ್ಥಾನ ವಾಸ್ತುಶಿಲ್ಪಕ್ಕೆ ತುಂಬ ಹೆಸರುವಾಸಿಯಾಗಿದೆ ಅಂತೆ. ನೆಕ್ಸ್ಟು ಈ ಬೇಲೂರು ಹಾಸನ ಜಿಲ್ಲೆಯಲ್ಲಿ ಕಂಡುಬರ್ತಕ್ಕಂಥ ಒಂದು ಸಣ್ಣ ಪಟ್ಟಣವಾಗಿದೆ ಅಂತೆ. ನೆಕ್ಸ್ಟು ಈ ಬೇಲೂರು ಯಾವ ನದಿಯ ದಡದಲ್ಲಿದೆ ಅಂತಂದರೆ ಯಗಚಿ ನದಿಯ ದಡದಲ್ಲಾಗಿರ್ತಕ್ಕಂಥ. ಎಕ್ಸಾಂಪಲ್ ಕೇಳ್ಬೋದು, ಬೇಲೂರು ಈ ಕೆಳಗಿನ ಯಾವ ನದಿಯ ದಡದ ಮೇಲಿದೆ ಅಂತಂದರೆ ಯಗಚಿ ನದಿಯ ದಡದ ಮೇಲಿದೆ ಅಂತೆ. ನೆಕ್ಸ್ಟು ಇಲ್ಲಿ ದಡದಲ್ಲಿ ಸೊಂಪಾದ ಮತ್ತು ನದಿಯು ದಡದಲ್ಲಿ ಸೊಂಪಾದ ಸುತ್ತಮುತ್ತಲಿನ ನಡುವೆ ನೋಡಿ. ಇದು ಬೇಲೂರು ನದಿ ನೀರು ಸುವ್ಯವಸ್ಥೆಯಾಗಿ ಮತ್ತು ನೀರು ಸೊಂಪಾದಂಥ ಇರ್ತಕ್ಕಂಥ ಜಾಗದಲ್ಲಿ ಸೆಂಟ್ರಲ್ಲಿ ಇದೆ ಅಂತೆ. ನೆಕ್ಸ್ಟು ಈ ಊರನ್ನು ಮೊದಲು ವೇಲಾಪುರ ಅಂತ ಕರಿತಾ ಇದ್ರಂತೆ. ಇದು ಪ್ರಾಚೀನ ಮತ್ತು ಪ್ರಮುಖ ಪಟ್ಟಣವಾಗಿದೆ ಅಂತೆ. ಯಾವುದು? ಈ ಬೇಲೂರು. ನೆಕ್ಸ್ಟು ಈ ಕೆಳಗಿನ ಸಂಸ್ಥೆ ಮತ್ತು ಧ್ಯೇಯವಾಕ್ಯಗಳಲ್ಲಿ ಯಾವುದು ಸರಿಯಾಗಿ ಹೊಂದಿಕೆಯಾಗಿದೆ ಅಂತ ನೋಡ್ತಾ ಹೋಗೋಣ. ಮಸ್ಟು NCC ನ್ಯಾಷನಲ್ ಕೆಡೆಟ್ ಕ್ರಾಪ್ಸ್, ಇದರ ಒಂದು ಧ್ಯೇಯ ಬಂದು ಅಥವಾ ಸ್ಲೋಗನ್ ಮನುಷ್ಯರ ಸೇವೆ ದೇವರ ಸೇವೆಯಾಗಿದೆ. ಎರಡನೇದು ರಾಷ್ಟ್ರೀಯ ಸಾಮಾಜಿಕ ಸೇವೆ ಅಂದರೆ ನ್ಯಾಷನಲ್ ಸ್ಯಾಂಪಲ್ಸ್ ಸರ್ವೆ ಅಂತಂದರೆ NSS, ನಾನಲ್ಲ ಆದರೆ ನೀವು. ನೆಕ್ಸ್ಟು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಏಕತೆ ಮತ್ತು ಶಿಸ್ತು. ಇದಕ್ಕೆ ಆನ್ಸರ್ ಏನಪ್ಪ, ಇದರಲ್ಲಿ ಯಾವುದು ಸರಿಯಾಗಿ ಹೊಂದಾಣಿಕೆ ಆಗಿದೆ ಅಂತ ರಾಷ್ಟ್ರೀಯ ಸಾಮಾಜಿಕ ಸೇವೆ ಅಂದರೆ NSS ಇದಕ್ಕೆ ಇರ್ತಕ್ಕಂಥದ್ದು ನಾನಲ್ಲ ಆದರೆ ನೀವು ಅಂತಕ್ಕಂಥದ್ದು ಸರಿಯಾಗಿದೆ. ನೆಕ್ಸ್ಟು ಇದ್ರ ಬಗ್ಗೆ ನೋಡ್ತಾ ಹೋಗೋಣ. ನೆಕ್ಸ್ಟು ಈ NCC ಬಗ್ಗೆ ನೋಡ್ತಾ ಹೋಗೋಣ. ನ್ಯಾಷನಲ್ ಕ್ರೆಡಿಟ್ ಕ್ರಾಪ್ಸ್ ಅಂತ. ಇದು ಭಾರತದಲ್ಲಿ ಜುಲೈ 15, 1948ರಂದು ಸ್ಥಾಪಿಸಲಾಗುತ್ತಂತೆ. ಇದರ ಸ್ಲೋಗನ್ನು ಅಥವಾ ಅಧಿಕೃತ ಘೋಷಣೆ ಏನಪ್ಪ ಅಂತಂದರೆ ಏಕತೆ ಮತ್ತು ಶಿಸ್ತು. ನೆಕ್ಸ್ಟು NSS ಇದು ಯಾವಾಗ ಸ್ಥಾಪನೆ ಆಯ್ತಪ್ಪ ಅಂತಂದರೆ ಸೆಪ್ಟೆಂಬರ್ 24, 1969. ಇದರ NSSನ ಸಂಸ್ಥೆಯ ಒಂದು ಉದ್ದೇಶ ಏನಪ್ಪ ಅಂತಂದರೆ ವಿದ್ಯಾರ್ಥಿಗಳಲ್ಲಿ ಸಾಮಾಜಿಕ ಜವಾಬ್ದಾರಿ ಮತ್ತು ಸಮುದಾಯ ಸೇವೆಯ ಮನೋಭಾವವನ್ನು ಅಭಿವೃದ್ಧಿಪಡಿಸುವುದಂತೆ. ನೆಕ್ಸ್ಟು ಈ NSSನ ಸ್ಲೋಗನ್ ನೋಡ್ತಾ ಹೋದರೆ ನಾಟ್ ಮೀ ಬಟ್ ಯು ಅಂತಂದರೆ ನಾನಲ್ಲ ನೋಡು, ನಾನಲ್ಲ ಆದರೆ ನೀವು ಅಂತಕ್ಕಂಥದ್ದು ಇಲ್ಲೇ ಇರ್ತಕ್ಕಂಥದ್ದು. ಯಾವುದು? ನಾಟ್ ಮೀ ಬಟ್ ಯು. ಇಷ್ಟು ಇದು ನ್ಯಾಷನಲ್ ರೆಡ್ ಕ್ರಾಪ್ಸ್ ಅಂತ ಇರ್ತಕ್ಕಂಥದ್ದು. ಇದು
1948 ಜುಲೈ 15ರಂದು ಸ್ಥಾಪನೆ ಆದಂತು. ನೆಕ್ಸ್ಟು ಇದು ಯುವಕರಲ್ಲಿ ಶಿಸ್ತು, ನಾಯಕತ್ವ, ದೇಶಭಕ್ತಿ ಮತ್ತು ಸಹಕಾರಿ ಮನೋಭಾವಗಳನ್ನು ಇದು ಉತ್ತೇಜಿಸತಕ್ಕಂಥದ್ದು. ಇದರ ಮೋಟೋ ಅಥವಾ ಸ್ಲೋಗನ್ ಬಂದು ಎಕ್ಸಲ್ಶಿಯರ್ ಅಂತಂದರೆ ಉನ್ನತ ಭಾವನೆ ಅಂತಕ್ಕಂಥದ್ದು. ನೆಕ್ಸ್ಟು ಇದು ಸೈನ್ಸ್ಗೆ ಸಂಬಂಧಿಸ್ತಕ್ಕಂಥ ಕ್ವಶನ್ನು. ಇದು ನೋಡ್ತಾ ಹೋಗೋಣ. ಮೊದಲನೇದಾಗಿ, ವೃತ್ತಾಕಾರದ ರಂಧ್ರವಿರುವ ಲೋಹದ ಹಾಳೆಯನ್ನು ಬಿಸಿ ಮಾಡಲಾಗುತ್ತದೆ. ಆಗ ರಂಧ್ರವು ಎ ಆಪ್ಷನ್ನು ದೊಡ್ಡದಾಗುತ್ತೆ, ಬಿ ಆಪ್ಷನು ಚಿಕ್ಕದಾಗುತ್ತೆ, ಸಿ ಅದೇ ಗಾತ್ರದಲ್ಲಿರುತ್ತದೆ, ಇಷ್ಟು ವಿರೂಪಗೊಳ್ಳುತ್ತದೆ. ಇದಕ್ಕೆ ಆನ್ಸರ್ ನೋಡ್ತಾ ಬಂದರೆ ದೊಡ್ಡದಾಗುತ್ತದೆ. ನೋಡ್ತಾ ಬರೋಣ, ಇದರ ಆಯಾಮ ಬದಲಾವಣೆಗಳನ್ನು ನೋಡ್ತಾ ಬರೋಣ. ನೋಡಿ, ಏನಪ್ಪ ಅಂತಂದರೆ ಯಾವುದೇ ಒಂದು ಮೆಟಲ್ ವಸ್ತು ಬಿಸಿ ಮಾಡಿದಾಗ ಅದರಲ್ಲಿರ್ತಕ್ಕಂಥ ಆಟಮ್ಸ್ ಅಥವಾ ಅಣುಗಳು ಹೆಚ್ಚು ಮೂಮೆಂಟ್ಸ್ ಆಗೋಕ್ಕೆ ಸ್ಟಾರ್ಟ್ ಮಾಡ್ತವೆ, ಅಂತಂದರೆ ಚಲನೆಗೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ತವೆ. ಇದರಿಂದಾಗಿ ಆ ವಸ್ತುವಿನ ಆಯಾಮಗಳು ವೃದ್ಧಿ ಆಗುತ್ತದೆ. ಇದರಿಂದ ಹೀಟು ಟ್ರಾನ್ಸ್ಮಿಷನ್ ಅಥವಾ ಎಕ್ಸ್ಪೆನ್ಷನ್ ಆಗಿ ಬಿಸಿ ಮಾಡಿದಂತಹ ಪ್ಲೇಟಲ್ಲಿ ಇರ್ತಕ್ಕಂತಹ ರಂಧ್ರ ದೊಡ್ಡದಾಗಕ್ಕಂತ ಶುರು ಆಗುತ್ತೆ. ನೆಕ್ಸ್ಟು, ಹಿತ್ತಾಳೆ ಯಾವುದರ ಮಿಶ್ರಲೋಹವಾಗಿದೆ ಅಂತ ನೋಡ್ತಾ ಹೋಗೋಣ. ಈ ಹಿತ್ತಾಳೆ ಮೊದಲನೇದಾಗಿ ತಾಮ್ರ ಮತ್ತು ಕಬ್ಬಿಣ, ಸತು ಮತ್ತು ಕಬ್ಬಿಣ, ತಾಮ್ರ ಮತ್ತು ಸತು, ಕಬ್ಬಿಣ ಮತ್ತು ನಿಕ್ಕಲ್. ಇದಕ್ಕೆ ಏನಪ್ಪ ಆನ್ಸರ್ ನೋಡ್ತಾ ಹೋದರೆ ತಾಮ್ರ ಮತ್ತು ಸತು. ನೋಡಿ, ಹಿತ್ತಾಳೆ ಅಥವಾ ಸತು. ನೋಡಿ, ಹಿತ್ತಾಳೆ ಅಥವಾ ಬ್ರಾಸ್ ಇದು ಒಂದು ಮಿಶ್ರಲೋಹವಾಗಿದ್ದು ಇದು ಮುಖ್ಯವಾಗಿ ತಾಮ್ರ ಮತ್ತು ಜಿಂಕ್ನ ಮಿಶ್ರಣದಿಂದ ತಯಾರಿಸಲಾಗುತ್ತದೆ. ನೋಡಿ, ಈ ಹಿತ್ತಾಳೆ ಒಂದು ಮಿಶ್ರಣ ಲೋಹವಾಗಿದ್ದು ಇದನ್ನು ತಾಮ್ರ ಮತ್ತು ಸತು ಅಥವಾ ಜಿಂಕ್ನಿಂದ ಮಿಶ್ರಣವನ್ನು ಮಾಡ್ತಕ್ಕಂಥದ್ದು. ನೋಡು, ಹಿತ್ತಾಳೆಯು ಸಾಂದರ್ಭಿಕವಾಗಿ ಸಂಯೋಜನೆ ಯಾವ ರೀತಿ ಆಗಿದೆ ಅಂತಂದರೆ, ಈ ಹಿತ್ತಾಳೆ ಮತ್ತು ಹಿತ್ತಾಳೆ ಮಿಶ್ರಣದಲ್ಲಿ ತಾಮ್ರವು 60%ರಿಂದ 70% ಇರ್ತಕ್ಕಂಥದ್ದು. ನೆಕ್ಸ್ಟು ಜಿಂಕ್ ಅಥವಾ ಸತು 30%ರಿಂದ 40% ಇರ್ತಕ್ಕಂಥದ್ದು. ನೆಕ್ಸ್ಟು ವೈರಸ್ ಎನ್ನುವುದು ನೋಡ್ತಾ ಹೋಗೋಣ. ನೆಕ್ಸ್ಟು ಈ ವೈರಸ್ ಎನ್ನುವುದು ಏನಪ್ಪ ಅಂತಂದರೆ ಪ್ರೋಟೀನ್ ಮತ್ತು ಲಿಪಿಡ್, ನ್ಯೂಕ್ಲಿಕ್ ಆಮ್ಲ ಮತ್ತು ಪ್ರೋಟೀನ್, ಲಿಪಿಡ್ ಮತ್ತು ಕಾರ್ಬೋಹೈಡ್ರೇಟ್. ನೆಕ್ಸ್ಟು 4ನೇ ಆಪ್ಷನು ಕಾರ್ಬೋಹೈಡ್ರೇಟ್. ಇದಕ್ಕೆ ಆನ್ಸರ್ ನೋಡ್ತಾ ಬಂದರೆ ನ್ಯೂಕ್ಲಿಕ್ ಆಮ್ಲ ಮತ್ತು ಪ್ರೋಟೀನ್. ಇದರ ಸ್ವಲ್ಪ ಇನ್ಫಾರ್ಮೇಷನ್ ನೋಡ್ತಾ ಹೋಗೋಣ. ನೋಡಿ, ಈ ವೈರಸ್ ಅಂತಕ್ಕಂಥದ್ದು ನ್ಯೂಕ್ಲಿಕ್ ಆ್ಯಸಿಡ್ ಅಥವಾ ನ್ಯೂಕ್ಲಿಕ್ ಆಮ್ಲಗಳಿಂದ ಮಾಡಲ್ಪಟ್ಟಿದೆ. ಇದು ಕೂಡ ಮಾನವರಂತೆ ಈ ವೈರಸ್ಸು DNA ಅಥವಾ RNA ಕೂಡ ಹೊಂದಿರಬಹುದು. ಏನಪ್ಪ ಈ DNA ಅಂತಂದರೆ ಡಿಆಕ್ಸಿ ರೈಬೋ ನ್ಯೂಕ್ಲಿಕ್ ಆ್ಯಸಿಡ್. ನೆಕ್ಸ್ಟು ಇದು RNA ಅಂತ ರೈಬೋನ್ಯೂಕ್ಲಿಕ್ ಆ್ಯಸಿಡ್ ಆಗಿರ್ಬೋದು. ನೆಕ್ಸ್ಟು ಈ RNA DNA ಹೋಲುತ್ತದೆ ಅಂತೆ. ನೆಕ್ಸ್ಟು ಈ ಎರಡು ನ್ಯೂಕ್ಲಿಯೋಟೈಡ್ಗಳು ಈ DNA ಅಥವಾ RNA ಆಗಿ ಅವು 2 ಸರಪಳಿಗಳಿಂದ ಇವು ಮಾಡಲ್ಪಟ್ಟಿದೆ ಅಂತೆ. ಇವು ಪ್ರೋಟೀನ್ಗಳಿಂದ ಅನುವಾದಿಸಲ್ಪಟ್ಟ ಜೀನ್ಗಳಿಂದ ರೂಪಿಸ್ತವಂತೆ. ನೆಕ್ಸ್ಟು ನೋಡ್ತಾ ಹೋದರೆ ಕೆಳಗಿನ ಯಾವ ವಿದ್ಯುತ್ಕಾಂತೀಯ ತರಂಗವು ಉದ್ದವಾದ ತರಂಗವನ್ನು ಹೊಂದಿದೆ? ಅದರಲ್ಲಿ ಅತಿಗೆಂಪು ಕಿರಣಗಳು, ಗಾಮಾ ಕಿರಣಗಳು, ನೇರಳಾತೀತ ಕಿರಣಗಳು, ನೆಕ್ಸ್ಟು ಗೋಚರ ಬೆಳಕಿನ ಕಿರಣಗಳು. ಇದಕ್ಕೆ ಆನ್ಸರ್ ನೋಡ್ತಾ ಬಂದರೆ
ನೇರಳಾತೀತ ಕಿರಣಗಳು. ಇದ್ರ ಬಗ್ಗೆ ಇನ್ಫಾರ್ಮೇಷನ್ ನೀವು ನೋಡ್ತಾ ಹೋಗೋಣ. ಏನಪ್ಪ ಅಂತಂದರೆ ನೋಡಿ, ಇಲ್ಲಿ ಯಾವ ಥರ ಅಂತಂದರೆ, ಮೊದಲದಾಗಿ ವೇವ್ ಲೆಂತ್ ಅಂತಂದರೆ ಆ ವೇವ್ಸು, ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸು ಎಷ್ಟು ದೂರ ಡಿಸ್ಟೆನ್ಸ್ ಟ್ರಾವೆಲ್ ಮಾಡಿರ್ತಕ್ಕಂಥದ್ದು ಅಂತ ನಾವು ನೋಡ್ತಾ ಹೋಗೋಣ. ನೆಕ್ಸ್ಟು ಏನು ಈ ಫ್ರೀಕ್ವೆನ್ಸಿ ಅಂತಂದರೆ, ಫ್ರೀಕ್ವೆನ್ಸಿ ಅಂತಂದರೆ ಇವು ಇದರಲ್ಲಿ ಈ ಥರ ಸೈಕಲ್ಸ್ ಏನಪ್ಪ ಅಂತಂದರೆ, ಫ್ರೀಕ್ವೆನ್ಸಿ ಈಸ್ ಎ ನಂಬರ್ ಆಫ್ ಸೈಕಲ್ ಪಾಸಿಂಗ್ ಥ್ರೂ ಎನ್ 1 ಸೆಕೆಂಡ್ ಅಂತಂದರೆ 1 ಸೆಕೆಂಡಲ್ಲಿ ಈ 1 ಸೈಕಲ್ ಕಂಪ್ಲೀಟ್ ಆಗೋದಕ್ಕೆ ಫ್ರೀಕ್ವೆನ್ಸಿ ಅಂತ ಕರಿತೀವಿ. ಈ ಥರ ಫ್ರೀಕ್ವೆನ್ಸಿ ಇರ್ತಕ್ಕಂಥದ್ದು. ಇವು ಈ ಇನ್ಫ್ರಾರೆಡ್ ವೇವ್ಸ್ಗೆ ಸಂಬಂಧಪಟ್ಟಂತೆ ಇದರಲ್ಲಿ ವೇವ್ ಲೆಂತು ಜಾಸ್ತಿ ಇದ್ದರೆ, ನೀವು ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಹೋಗ್ಬೋದು, ವೇವ್ ಲೆಂತು ಜಾಸ್ತಿ ಇದ್ದರೆ ಫ್ರೀಕ್ವೆನ್ಸಿ ಕಡಿಮೆ ಇರುತ್ತೆ. ಇಲ್ಲಿ ರೇಡಿಯೋ ವೇವ್ಸ್ ನೋಡ್ತಾ ಹೋಗ್ರಿ, ನೋಡಿ ಇಲ್ಲಿ ವೇವ್ ಲೆಂತು ಜಾಸ್ತಿ ಆಗ್ತಾ ಬಂದಿದೆ, ಫ್ರೀಕ್ವೆನ್ಸಿ ಕಡಿಮೆ ಆಗ್ತಾ ಬಂದಿದೆ. ನೆಕ್ಸ್ಟು ಮೈಕ್ರೋವೇವ್ಸ್ ಅಥವಾ ಸೂಕ್ಷ್ಮ ಅಲೆಗಳು ನೋಡಿ, ಇಲ್ಲೂ ಕೂಡ ಜಾಸ್ತಿ ಆಗಿದೆ, ನೆಕ್ಸ್ಟು ಇಲ್ಲಿ ಕಡಿಮೆ ಆಗ್ತಾ ಇದೆ. ನೆಕ್ಸ್ಟು ಅಲ್ಟ್ರಾ ವೈಲೆಟ್ ರೇಸು, ವೇವ್ ಲೆಂತ್ ಜಾಸ್ತಿ ಆದಂಗೆ ಇಲ್ಲೂ ಕೂಡ ಫ್ರೀಕ್ವೆನ್ಸಿ ನೋಡಿ ಕಡಿಮೆ ಆಗ್ತಾ ಇದೆ. ನೆಕ್ಸ್ಟು ಎಕ್ಸ್ರೇಸ್ ಅಥವಾ ಕ್ಷಕಿರಣಗಳು ನೋಡಿ, ಇವು ಕೂಡ ವೇವ್ ಲೆಂತ್ ಹೆಚ್ಚಾದಂಗೆ ಇಲ್ಲೂ ಕೂಡ ಫ್ರೀಕ್ವೆನ್ಸಿ ಕಡಿಮೆ ಆಗ್ತಾ ಇದೆ. ನೆಕ್ಸ್ಟು ಗಾಮಾ ರೇಸ್ ನೋಡಿ, ಇಲ್ಲೂ ಕೂಡ ವೇವ್ ಲೆಂತು ಜಾಸ್ತಿ ಆದಂಗೆ ಇಲ್ಲೂ ಕೂಡ ಫ್ರೀಕ್ವೆನ್ಸಿ ಕಡಿಮೆ ಆಗ್ತಾ ಇದೆ. ನೆಕ್ಸ್ಟು ಏನಪ್ಪ ಈ ಟಾರ್ ಎಂದರೇನು ಅಂತಂದರೆ ನೋಡ್ತಾ ಹೋಗೋಣ. ಇದು ಆ್ಯಂಟಿವೈರಸ್ ತಂತ್ರಾಂಶ, VPN ಸೇವೆಗಳನ್ನು ಒದಗಿಸುವ ಅಪ್ಲಿಕೇಶನ್, ಡಾರ್ಕ್ ನೆಟ್ಟನ್ನು ಪ್ರವೇಶಿಸಲು ವೆಬ್ ಬ್ರೌಸರ್, ಇವುಗಳಲ್ಲಿ ಯಾವುದೂ ಅಲ್ಲ. ಇದಕ್ಕೆ ಏನಪ್ಪ ಆನ್ಸರ್ ನೋಡ್ತಾ ಹೋದರೆ, ಡಾರ್ಕ್ ನೆಟ್ಟನ್ನು ಪ್ರವೇಶಿಸಲು ವೆಬ್ ಬ್ರೌಸರ್. ಇದಕ್ಕೆ ನೋಡ್ತಾ ಹೋಗೋಣ. ಇದು ಈ ಡಾರ್ಕ್ ನೆಟ್ ತಕ್ಕಂಥದ್ದು, ಡಾರ್ಕ್ ವೆಬ್ ಎನ್ನುವುದು ಒಂದು ಇಂಟರ್ನೆಟ್ನ ಭಾಗವಾಗಿದೆ ಅಂತೆ. ಏನಪ್ಪ ಈ ಡಾರ್ಕ್ ನೆಟ್ ಏನು, ಡಾರ್ಕ್ ವೆಬ್ ಅಂದ್ರೇನು, ವೈಟ್ ವೆಬ್ ಅಂತಂದರೆ ಮಾನವನು ಮಾಡ್ತಕ್ಕಂಥ ಇಲ್ಲೀಗಲ್ ಕೆಲಸವನ್ನು ನಾವು ಡಾರ್ಕ್ ವೆಬ್ ಅಂತ ಸೂಚಿಸ್ತೀವಿ, ಲೀಗಲ್ ಕೆಲಸಗಳನ್ನು ನಾವು ವೈಟ್ ವೆಬ್ ಅಂತ ಸೂಚಿಸ್ತೀವಿ. ಇದು ನೋಡ್ತಾ ಹೋಗಿದ್ರೆ ನೋಡಿ, ಇದು ಟಾರ್ ಅಂತಂದರೆ ಇದು ಸಾಮಾನ್ಯ ವೆಬ್ ಬ್ರೌಸರ್ಗಳಿಂದ ಪ್ರವೇಶಿಸಲು ಸಾಧ್ಯವಿಲ್ಲ ಅಂತ. ನೋಡಿ, ಈ ಡಾರ್ಕ್ ವೆಬ್ಬನ್ನು ನಾವು ಮಾಮೂಲಿ ಯೂಸ್ ಮಾಡ್ತಕ್ಕಂಥ ಲೀಗಲ್ ವೆಬ್ಸೈಟಿಂದ ಇದನ್ನು ನಾವು ಪ್ರವೇಶಿಸೋಕ್ಕೆ ಆಗಲ್ಲ. ಈ ಟಾರ್ ನೆಟ್ವರ್ಕನ್ನು ಬಳಸಿಕೊಂಡು ಡಾರ್ಕ್ ನೆಟ್ಗೆ ಪ್ರವೇಶ ಮಾಡಬಹುದು. ಈಗ ನೀವು ಎಕ್ಸಾಂಪಲ್ ಆಗಿ ನೋಡಿರ್ತೀರ, ಈಗ ಗೂಗಲಲ್ಲಿ ಅಥವಾ ಕ್ರೋಮ್ನಲ್ಲಿ ಮೂವಿ ಡೌನ್ಲೋಡ್ ಮಾಡ್ಕೋಬೇಕಾದ್ರೆ ನಾವು ಇಲ್ಲೀಗಲ್ ವೆಬ್ಸೈಟ್ಗಳು ಅಂತಂದರೆ ಈ ಮೂವಿ ರಿವ್ಯೂಸು ಅಥವಾ ಆ ಥರ ವೆಬ್ಸೈಟ್ಗಳನ್ನು ನೋಡಿರ್ತೀರ. ಆ ಮೂವಿಗಳಿಂದ ನಾವು ಮೂವಿಗಳನ್ನು ಕಾಪಿ ಮಾಡ್ಕೊಂಡು ಟೊರ್ಯಾಂಟ್ ಅಂತ ಒಂದು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಬೇಕಾಗತ್ತೆ. ಆ ಟೊರ್ಯಾಂಟ್ ಅನ್ನೋ ಅಪ್ಲಿಕೇಶನಲ್ಲಿ ನಾವು ಅದನ್ನು ಕಾಪಿ ಮಾಡಿಕೊಂಡು ನೆಕ್ಸ್ಟ್ ಆ ಫಿಲಮ್ನ ನಾವು ಡೌನ್ಲೋಡ್ ಮಾಡ್ಕೋಬೋದು. ಅಲ್ಲಿ ನಾವು ಈ ಟೊರೆಂಟ್ನ ಯೂಸ್ ಮಾಡಿರ್ತೀವಿ. ಯಾರಾದರೂ ಮೂವಿ ಡೌನ್ಲೋಡ್ ಆಗಿದ್ದರೆ ನಿಮಗೆ ಇದು ಗೊತ್ತಿರುತ್ತೆ. ನೆಕ್ಸ್ಟು ಮೈಕ್ರೋಸಾಫ್ಟ್ ವಿಂಡೋಸ್ನಲ್ಲಿ ಫೈಲ್ ಫೋಲ್ಡರನ್ನು ಮರು ಹೆಸರಿಸಲು ಬಳಸುವ ಫಂಕ್ಷನ್ಸ್ ಕೀ ಯಾವುದು ಅಂತ ನೋಡ್ತಾ ಹೋಗೋಣ. ಯಾವುದಪ್ಪ ಅಂತಾರೆ, F3, F2, F6, F5. ಇದಕ್ಕೆ ಆನ್ಸರ್ ಯಾವುದಪ್ಪ ಅಂತಂದರೆ F2. ನೆಕ್ಸ್ಟು ಈಗ ಈ ಫಂಕ್ಷನ್ಸ್ ಕೀ ಬಗ್ಗೆ ಸ್ವಲ್ಪ ನೋಡ್ತಾ ಹೋಗೋಣ. ನೆಕ್ಸ್ಟು F1 ಏನಕ್ಕಪ್ಪ ಹೆಲ್ಪ್ ಮಾಡುತ್ತೆ, ಏನಪ್ಪ ಅಂತಾರೆ, ಸಹಾಯ ವಿಂಡೋ ಈಗ ನಿಮಗೆ ಏನಾದರೂ MS ವರ್ಲ್ಡಲ್ಲಿ ಏನಾದರೂ ಆಪ್ಷನ್ ನೋಡ್ತಾ ಇರ್ತಾರೆ, ನಿಮಗೆ ಹುಡುಕ್ಲಿಕ್ಕೆ ಸಹಾಯ ಮಾಡೋಕ್ಕೆ F1 ಫಂಕ್ಷನ್ಸ್ ಕೀನ ಪ್ರೆಸ್ ಮಾಡಿದರೆ ನಿಮಗೆ ಹೆಲ್ಪ್ ಅಂತ ಒಂದು
ಟೈಟಲ್ ಬಾರ್ ಓಪನ್ ಆಗುತ್ತೆ. ನೆಕ್ಸ್ಟು F2 ನೋಡ್ತಾ ಹೋದರೆ ಆಯ್ಕೆಯಾದ ಫೈಲ್ ಅಥವಾ ಫೋಲ್ಡರ್ಗಳನ್ನು ಪುನಃ ಹೆಸರಿಸಲು ಬಳಸಲಾಗುತ್ತೆ. ಈಗ ನೀವು ಒಂದು ಫೈಲನ್ನು ಈಗ ಏನೋ ಒಂದು ಟೈಪ್ ಮಾಡಿ ಒಂದು ಫೈಲಿಗೆ ಹೆಸರನ್ನು ಕೊಟ್ಟಿರ್ತೀರ, XX ಅಂತ ಏನೋ ಕೊಟ್ಟಿರ ಅಥವಾ XYZ ಅಂತ ಕೊಟ್ಟಿರ್ತಾರೆ. ನೀವು ಈಗ ಆ ಹೆಸರನ್ನು ಅಳಿಸ್ಬೇಕಾಗತ್ತೆ. ಅಳಿಸಿ ನಿಮಗೆ ಬೇಕಾದಂತಹ ABCD ಅಂತ ಕೊಡಬೇಕಾಗತ್ತೆ. ಆವಾಗ ನಾವು ಅದನ್ನ ಸೆಲೆಕ್ಟ್ ಮಾಡಿ ಫಂಕ್ಷನ್ಸ್ಗೆ F2 ಹೊಡೆದ್ರೆ ಅದು ರೀನೇಮ್ ಆಗುತ್ತೆ. ನೆಕ್ಸ್ಟು F3 ಅಂತಂದರೆ ಸರ್ಚ್ ಮಾಡ್ತಕ್ಕ. ಈಗ ನಮಗೆ ಬೇಕಾದಂತಹ ಯಾವುದಾದ್ರೂ ಒಂದು ಆ್ಯಪ್ಗಳನ್ನು F3 ಹೊಡೆದ್ರೆ ಇದು ಸರ್ಚ್ ಬಾರ್ ಓಪನ್ ಆಗ್ತಕ್ಕಂಥದ್ದು. ನೆಕ್ಸ್ಟು F4 ಏನಪ್ಪ ಅಂತಂದರೆ ಕಳೆದ ಕಾರ್ಯಾಚರಣೆಯನ್ನು ಮರುಕಳಿಸುತ್ತದೆ ಅಂತೆ, ಅಥವಾ ಇಂಟರ್ನೆಟ್ ಬ್ರೌಸರಲ್ಲಿ ವಿಹರಿಸಲು ಬಳಸಲಾಗುತ್ತೆ. ನೋಡಿ, ನಾವು ಇಂಟರ್ನೆಟ್ ಬ್ರೌಸರಲ್ಲಿ ಇನ್ವಾಲ್ವ್ ಅಥವಾ ವಿಹರಿಸಲು ಸಾಧ್ಯವಾಗಬೇಕು ಅಂದರೆ F4ನ ಯೂಸ್ ಮಾಡಬೇಕಾಗತ್ತೆ. ನೆಕ್ಸ್ಟು ಈಗ ಕಳೆದು ಹೋಗಿರ್ತಕ್ಕಂಥ ಈಗ ಏನಾದರೂ ಒಂದು ಕೆಲಸಗಳನ್ನು ಮಾಡಿರ್ತೀವಿ ನಾವು ವರ್ಕ್ಶೀಟಲ್ಲೋ ಅಥವಾ ವರ್ಡ್ ಡಾಕ್ಯುಮೆಂಟಲ್ಲೋ ಅಥವಾ PPTಯಲ್ಲಿ ಏನಾದರೂ ಯೂಸ್ ಮಾಡ್ತಾ ಇರ್ತೀವಿ. ಅದರಲ್ಲಿ ಸ್ಲೈಡ್ಗಳಲ್ಲಿ ಏನಾದರೂ ಒಂದು ಅಳಿಸಿ ಹೋದಾಗ ಅಥವಾ ಮರುಕಳಿಸಿದಾಗ ನಾವು F4ಅನ್ನು ಓದ್ತಿದ್ರೆ ಅದು ಮರುಕಳಿಸ್ತಕ್ಕಂಥದ್ದು. ನೆಕ್ಸ್ಟು F ಏನಪ್ಪ ಅಂತಂದರೆ ರಿಫ್ರೆಶ್. ಏನಪ್ಪ ಈ ರಿಫ್ರೆಶ್ ಅಂತಂದರೆ ಪುಟವನ್ನು ಪುನಃ ಲೋಡ್ ಮಾಡಲಾಗುತ್ತದೆ. ಈಗ ಫಸ್ಟಿಗೆ ನಾವು ಕಂಪ್ಯೂಟರ್ ಆನ್ ಮಾಡಿರ್ತೀವಿ, ಅವಾಗ CPU ಆನ್ ಆದಮೇಲೆ ಸ್ವಲ್ಪ ಬೂಟಿಂಗ್ ಆಗ್ತಾ ಇರುತ್ತೆ. ಬೂಟಿಂಗ್ ಆನ್ ಆಗ್ತಿರ್ಬೇಕಾದ್ರೆ ಅಲ್ಲಿ ಡೆಸ್ಕ್ಟಾಪಲ್ಲಿ ಆ್ಯಪ್ಗಳು ಡಿಸ್ಪ್ಲೇ ಆಗ್ತಿರಲ್ಲ, ಆವಾಗ ನಾವು ರಿಫ್ರೆಶ್ ಮಾಡಬೇಕಾಗತ್ತೆ. ಆ ರಿಫ್ರೆಶ್ನ ಹೊಡೆಯೋಕ್ಕಿಂತ ಅಲ್ಲಿ ಮಾಡೋಕ್ಕಿಂತ ಮೊದಲು ಇದೇ ನಮ್ಮ ಕೀಬೋರ್ಡಲ್ಲಿ F5ನ ಒತ್ಕೊಳ್ತಾ ಇದ್ದರೆ ಇದು ರಿಫ್ರೆಶ್ ಆಗ್ತಾ ಆಗುತ್ತೆ. ನೋಡಿ, ಈ ಪುಟವನ್ನು ಪುನಃ ಲೋಡ್ ಮಾಡಲು ಈ F5 ಅಂತಕ್ಕಂಥ ಒಂದು ಫಂಕ್ಷನ್ಸ್ಕಿನ ಬಳಸ್ತೀವಿ. ನೆಕ್ಸ್ಟು F6 ಏನಪ್ಪ ಅಂತಂದರೆ ವೆಬ್ ಬ್ರೌಸರ್ಗಳಲ್ಲಿ ವಿಭಿನ್ನ ಭಾಗಗಳಿಗೆ ಸಾಗಲು ನಾವು ಈಗ ವೆಬ್ ಬ್ರೌಸರನ್ನು ಯೂಸ್ ಮಾಡ್ತಿರ್ತೀವಿ. ಅದರಲ್ಲಿ ವಿವಿಧ ಒಂದು ಭಾಗಗಳಿಗೆ ನಾವು ಹೋಗಬೇಕಪ್ಪ ಅಂತಂದರೆ F6ನ ಹೊಡೆದ್ರೆ ಸಾಕು. ನೆಕ್ಸ್ಟು F7 ಶ್ರೇಣಿ ಪರಿಷ್ಕರಣೆ ಅಥವಾ ಚುಟುಕು ಕಾರ್ಯವನ್ನು ಮಾಡಿರುತ್ತೆ. ಈಗ F7 ಏನಪ್ಪ ಅಂತಂದರೆ ನಾವು ಈಗ ಒಂದು ಪ್ಯಾರಾಗ್ರಾಫ್ನ ಟೈಪ್ ಮಾಡಿರ್ತೀವಿ, ಅದರಲ್ಲಿ ಸುಮಾರು ಥರದ ಅಲ್ಲಿ ಇದು ವರ್ಡ್ಗಳು ಮಿಸ್ಟೇಕ್ ಆಗಿರ್ತವೆ ಅಥವಾ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿರುತ್ತೆ. ನಾವು ಅವಾಗ ಏನು ಮಾಡಬೇಕಾಗತ್ತೆ ಅಂತ ಅದನ್ನು ಸೆಲೆಕ್ಟ್ ಮಾಡಿ F7 ಹೊಡೆದ ಅಂತಂದರೆ ಆ ವರ್ಡ್ಗಳು ಅಥವಾ ಅಕ್ಷರಗಳು ಕರೆಕ್ಟಾಗಿ ಇದನ್ನು ಸ್ಪೆಲ್ ಚೆಕ್ ಅಂತ ನಾವು ಕರಿತೀವಿ. ನೆಕ್ಸ್ಟು F8. ಈ F8 ಅಂದರೆ ಏನಪ್ಪ ಅಂತಂದರೆ ಸುರಕ್ಷಿತ ಮೋಡ್ನಲ್ಲಿ ಕಂಪ್ಯೂಟರನ್ನು ಪುನರಾರಂಭಿಸಲು ಬಳಸಲಾಗುತ್ತೆ. ನೋಡಿ ಅಂತಂದರೆ ಕಂಪ್ಯೂಟರ್ನ ಸೆಕ್ಯೂರಿಟಿಯಲ್ಲಿ ಇಟ್ಕೊಂಡು ಮತ್ತೊಮ್ಮೆ ಅದನ್ನು ಪುನರಾರಂಭಿಸಲು ನಾವು F8ನ ಯೂಸ್ ಮಾಡ್ತೀವಿ. ನೆಕ್ಸ್ಟು F9. ಏನಪ್ಪ ಈ F9 ನೋಡ್ತಾ ಹೋದರೆ ನಿಖರವಾದ ಆ್ಯಕ್ಷನ್ಗಳನ್ನು ಕೈಗೊಳ್ಳಲು ಬಳಸಲಾಗುತ್ತದೆ ಅಂತೆ. ನೆಕ್ಸ್ಟು ಇದನ್ನು ಈ ಅಪ್ಲಿಕೇಶನ್ಗೆ ಬಳಸಲಾಗುತ್ತದೆ. ನೆಕ್ಸ್ಟು F10 ಅಂತಂದರೆ ಮೆನುಗಳಲ್ಲಿ ಹೋಗಲು ಮತ್ತು ಆಯ್ಕೆಯನ್ನು ನಿರ್ದೇಶಿಸಲು ಬಳಸಲಾಗುತ್ತದೆ. ನೋಡಿ, ಮೆನುಗಳಲ್ಲಿ ಹೋಗೋಕ್ಕೆ F10ಅನ್ನು ಯೂಸ್ ಮಾಡ್ತಿರ್ತೀವಿ. ಆಮೇಲೆ ಆಯ್ಕೆಯನ್ನು ಡೈರೆಕ್ಟ್ ಅಥವಾ ನಿರ್ದೇಶನ ಮಾಡೋಕ್ಕೆ ಈ F10ಅನ್ನು ಬಳಸಲಾಗ್ತಿದೆ. ನೆಕ್ಸ್ಟು F11 ನೋಡ್ತಾ ಹೋದರೆ ವೆಬ್ ಬ್ರೌಸರ್ನಲ್ಲಿ ಸಂಪೂರ್ಣ ಪರದೆಯ ಮೋಡನ್ನು ಸಕ್ರಿಯಗೊಳಿಸುತ್ತದೆ ಅಂತೆ. ನೆಕ್ಸ್ಟು F12 ನೋಡ್ತಾ ಹೋದರೆ ಡೆವಲಪರ್ ಟೂಲ್ಸನ್ನು ನೋಡಿ, F12 ಹೊಡೆದ್ರೆ ಡೆವಲಪರ್ಸ್ ಟೂಲ್ಸ್ನ ಇದು ಓಪನ್ ಮಾಡ್ತಕ್ಕಂಥ ಅಥವಾ ವರ್ಕ್ಶೀಟ್ನಲ್ಲಿ ಕಾರ್ಯಕ್ಷಮತೆಯನ್ನು ನೀಡತಕ್ಕಂಥದ್ದು. ನೆಕ್ಸ್ಟು ಬೇಕಿಂಗ್ ಸೋಡಾ ಅಂತಂದರೆ ಇನ್ನೊಂದು ಯಾವ ಹೆಸರಿನಿಂದ ಕರೀತಾರೆ ಅಂತ ನೋಡ್ತಾ ಹೋದರೆ ಮೊದಲನೇದಾಗಿ ಸೋಡಿಯಂ ಕಾರ್ಬೋನೇಟ್, ಸೋಡಿಯಂ ಬೈಕಾರ್ಬೋನೇಟ್, ಸೋಡಿಯಂ ಸಲ್ಫೇಟ್ ಮತ್ತು ಸೋಡಿಯಂ ಹೈಡ್ರಾಕ್ಸೈಡ್. ಇದಕ್ಕೆ ಆನ್ಸರ್ ಏನಪ್ಪ ಅಂತಂದರೆ ಸೋಡಿಯಂ ಬೈಕಾರ್ಬೋನೇಟ್. ಇದ್ರ ಬಗ್ಗೆ ಸ್ವಲ್ಪ ನೋಡ್ತಾ ಹೋಗೋಣ. ನೋಡಿ, ಸೋಡಿಯಂ ಬೈಕಾರ್ಬೋನೇಟನ್ನು ಕನ್ನಡದಲ್ಲಿ ಸೋಡಿಯಂ ಹೈಡ್ರೋಜನ್ ಬೈಕಾರ್ಬೋನೇಟ್ ಅಥವಾ ಸೋಡಿಯಂ ಬೈಕಾರ್ಬೋನೇಟ್ ಎಂದು ಕರೀತಾರೆ. ಇದನ್ನು ಎಲ್ಲೆಲ್ಲಿ ಬಳಸ್ತಾರಪ್ಪ ಅಂತಂದರೆ ಸಾಮಾನ್ಯವಾಗಿ ಬೇಕಿಂಗ್ ಸೋಡಾ ಅಂತ ಕರೀತಾರೆ. ಇದು ನೀವು ಎಲ್ಲೆಲ್ಲಿ ಬಳಸಿರ್ತಾರೆ ಅಂತಂದರೆ ಈಗ ನೀವು ನೋಡಿರ್ಬೋದು, ಈಗ ನಾವು ಇಡ್ಲಿ, ದೋಸೆ ಅಥವಾ ಪಡ್ ಮಾಡ್ತಕ್ಕಂಥ ಒಂದು ಸಮಯದಲ್ಲಿ ಆ ಈಸ್ಟ್ ಬೆಳಿಲಿಕ್ಕೆ, ಆ ಹಿಟ್ಟು ಉಬ್ಬೋದಕ್ಕೆ ಕಾರಣ ಈ ಸೋಡಿಯಂ ಬೈಕಾರ್ಬೋನೇಟ್ ಯೂಸ್ ಮಾಡ್ತೀವಿ. ಮನೆಗಳಲ್ಲಿ ಸೋಡಾಗಳನ್ನು ನಾವು ಯೂಸ್ ಮಾಡ್ತಕ್ಕಂಥ ಇದರ ರಾಸಾಯನಿಕ ಸೂತ್ರ NaHCO3. ನೆಕ್ಸ್ಟ್ ಇದು ಯಾವ ಥರ ಗುಣಲಕ್ಷಣಗಳನ್ನು ಹೊಂದಿದಪ್ಪ ಅಂತ ನಾವು ಅದನ್ನು ಕೈಯಲ್ಲಿ ಸ್ವಲ್ಪ ಹಿಡಿದಾಗ ವೈಟ್
ಇರುತ್ತಿದ್ದು ಕ್ರಿಸ್ಟಲೈನ್ ಪೌಡರ್ಸ್ ಥರ ಇರುತ್ತೆ. ಇಷ್ಟಿದು ಇಟ್ ಈಸ್ ಮಿಡ್ಲಿ ಆಲ್ಕಲೈನ್ ಅಂತೆ. ಆಮೇಲೆ ನಾವು ಬಳಕೆ ಬೇಕರಿ ಉತ್ಪನ್ನಗಳಲ್ಲಿ ಈ ಬ್ರೆಡ್ಗಳನ್ನು ಈ ಯಾವುದೇ ಒಂದು ಪದಾರ್ಥ ಉಬ್ಬಲಿಕ್ಕೆ ಈ ಸೋಡಿಯಂ ಬೈಕಾರ್ಬೊನೇಟ್ ಭಾಳ ಯೂಸ್ ಆಗುತ್ತೆ. ನೆಕ್ಸ್ಟು ಥಾಲಸೆಮಿಯಾ ಎಂಬ ಆನುವಂಶಿಕ ಕಾಯಿಲೆಯು ಯಾವುದರ ಮೇಲೆ ಪರಿಣಾಮವನ್ನು ಬೀಳ್ತಕ್ಕಂಥದ್ದು. ನೆಕ್ಸ್ಟು ರಕ್ತ, ಶ್ವಾಸಕೋಶಗಳು, ಹೃದಯ, ನೆಕ್ಸ್ಟು ಮೂತ್ರಪಿಂಡ. ಇದಕ್ಕೆ ಆನ್ಸರ್ ನೋಡ್ತಾ ಬಂದರೆ ರಕ್ತ. ನೆಕ್ಸ್ಟು ನೋಡಿ, ಇದು ಥಾಲಸೆಮಿಯಾ ಏನಪ್ಪ ಅಂತಂದರೆ ಇದು ಒಂದು ರೋಗ. ಇದು ಹೆರಿಡಿಟಿ ಮುಖಾಂತಕ್ಕಂಥ ಬರ್ತಕ್ಕಂಥ ರೋಗ ಅಂತಂದರೆ ಆನುವಂಶಿಕ ರಕ್ತ ಕಾಯಿಲೆ ಆಗಿದೆ ಅಂತ. ಇದು ಥಾಲಸೆಮಿಯಾ. ಇದು ಮಾನವನ ದೇಹದಲ್ಲಿ ಅಸಮರ್ಪಕ ಪ್ರಮಾಣದಲ್ಲಿ ಹಿಮೋಗ್ಲೋಬಿನ್ಗಳನ್ನು ಇದು ನೋಡಿ ಅಂತಂದರೆ ಕಡಿಮೆ ಹಿಮೋಗ್ಲೋಬಿನ್ಗಳನ್ನು ಉತ್ಪಾದಿಸ್ತಕ್ಕಂಥದ್ದು ಈ ಥಾಲಸೆಮಿಯಾ ರೋಗದ ಒಂದು ಮುಖ್ಯ ಲಕ್ಷಣ. ನೆಕ್ಸ್ಟು ಇದು ಹಿಮೋಗ್ಲೋಬಿನ್ ಪ್ರೋಟೀನ್ ಅಣುವಾಗಿದ್ದು ಅದು ಕೆಂಪು ರಕ್ತಗಳಲ್ಲಿನ ಆಮ್ಲಜನಕವನ್ನು ಸಾಗಿಸ್ತದೆ. ನೋಡಿ, ಈ ಹಿಮೋಗ್ಲೋಬಿನ್ ಕಾರಣ ಏನಪ್ಪ ಅಂತಂದರೆ ಇದರಲ್ಲಿ ಐರನ್ ಕಂಟೆಂಟ್ ಇರ್ತಕ್ಕಂಥದ್ದು. ಈ ಹಿಮೋಗ್ಲೋಬಿನ್ನ ಮುಖ್ಯ ಕಾರ್ಯ ಅಂತಂದರೆ ಹ್ಯೂಮನ್ ಬಾಡಿಲಿ ಅಥವಾ ಅದರಲ್ಲೂ ಬ್ಲಡ್ಡಲ್ಲಿ ಆಕ್ಸಿಜನ್ ಸಪ್ಲೈ ಮಾಡೋದರಲ್ಲಿ ಮೇನ್ ಪರ್ಪಸ್ ಇರೋದು ಈ ಹಿಮೋಗ್ಲೋಬಿನ್ಗೆ. ನೆಕ್ಸ್ಟ್ ಇದು ಆ ಹಿಮೋಗ್ಲೋಬಿನ್ ಯಾವುದರಲ್ಲಿ ಕೆಂಪು ರಕ್ತ ಕಣದಲ್ಲಿ ಇರ್ತಕ್ಕಂಥದ್ದು. ನೆಕ್ಸ್ಟು ಈ ಥಾಲಸೆಮಿಯಾ ರೋಗವು ಈ ಕೆಂಪು ರಕ್ತ ಕಣಗಳ ನಾಶಕ್ಕೆ ಬಹಳ ಕಾರಣವಾಗುತ್ತಂತೆ. ಇದರಿಂದ ಹ್ಯೂಮನ್ ಬಾಡಿಲಿ ಬ್ಲಡ್ ಕಡಿಮೆ ಆಗ್ತಕ್ಕಂಥದ್ದು, ರಕ್ತಹೀನತೆಗೆ ಕಾರಣವಾಗುತ್ತಂಥದ್ದು. ನೋಡಿ, ಅದಕ್ಕೆ ಇದನ್ನು ರಕ್ತಹೀನತೆ ಎಂದರೆ ಹಿಮೋಗ್ಲೋಬಿನ್ ಅಥವಾ ಕೆಂಪು ರಕ್ತ ಕಣಗಳ ಸಾಮಾನ್ಯ ಎಣಿಕೆಗಿಂತ ಕಡಿಮೆ ಇರುವ ಸ್ಥಿತಿ. ನೋಡಿ, ಈ ಥಾಲಸೆಮಿಯಾ ರಕ್ತ ಬ್ಲಡ್ಡಲ್ಲಿ ಇರ್ತಕ್ಕಂತಹ ರೆಡ್ ಬ್ಲಡ್ ಸೆಲ್ಸ್ನ ಕ್ಷೀಣಿಸ್ತಂತೆ. ಹಾಗಾಗಿ ರಕ್ತ ಕಡಿಮೆ ಆಗೋದ್ರದನ್ನ ಇದನ್ನ ಜೆನೆಟಿಕಲಿ ಡಿಸಾರ್ಡರ್ ಆಗಿರೋದು ನಾವು ಇದನ್ನ ಥಾಲಸೆಮಿಯಾ ಅಂತ ಕರೀತಕ್ಕಂಥದ್ದು. ನಂತರ ಚಂದ್ರಯಾನ 3ಗೆ ಸಂಬಂಧಿಸಿದಂತೆ ಲ್ಯಾಂಡರ್ ಮತ್ತು ರೋವರ್ಗಳ ಹೆಸರನ್ನು ಕ್ರಮವಾಗಿ ಕೇಳಿದ್ದಾನೆ. ಏನಪ್ಪ ಮೊದಲನೇದು ವಿಕ್ರಮ್ ಮತ್ತು ಪ್ರಜ್ಞಾನ್, ವಿಕ್ರಮ್ ಮತ್ತು ಆದಿತ್ಯ, ಆದಿತ್ಯ ಮತ್ತು ವಿಕ್ರಮ್, ನೆಕ್ಸ್ಟು ಪ್ರಜ್ಞಾನ್ ಮತ್ತು ಆದಿತ್ಯ. ಇದಕ್ಕೆ ಆನ್ಸರ್ ನೋಡ್ತಾ ಬಂದರೆ ವಿಕ್ರಮ್ ಮತ್ತು ಪ್ರಜ್ಞಾನ್. ನೋಡಿ, ಇದು ಇಸ್ರೋದ ಚಂದ್ರಯಾನ್ 3 ಮಿಷನ್ನಲ್ಲಿ ಇರ್ತಕ್ಕಂಥ ಇವು ಒಂದು ಮಷಿನ್ಗಳು. ಇವು ಲ್ಯಾಂಡರನ್ನು ವಿಕ್ರಮ್ ಅಂತ ಕರೀತಕ್ಕಂಥದ್ದು, ನೆಕ್ಸ್ಟು ರೋವರನ್ನು ಪ್ರಜ್ಞಾನ್ ಅಂತಕ್ಕಂಥ ಕರೀತಕ್ಕಂಥ. ನೆಕ್ಸ್ಟು ಈ ಚಂದ್ರಯಾನ್ 3ನ ಸ್ವಲ್ಪ ನೋಡ್ತಾ ಹೋದರೆ ಇದು 2023ರಲ್ಲಿ ಇಸ್ರೋದಿಂದ ಶುರುವಾದಕ್ಕಂಥ ಒಂದು ಕಾರ್ಯಕ್ರಮ. ಈ ಮಿಷನ್ನಲ್ಲಿ ವಿಕ್ರಮ್ ಅಥವಾ ಲ್ಯಾಂಡರ್ ಇದು ಚಂದ್ರನ ಮೇಲೆ ಇಳಿಯುವ ಕಾರ್ಯವನ್ನು ಏನಪ್ಪ ಅಂತಂದರೆ ಈ ವಿಕ್ರಮ್ ಕೆಲಸ ಏನಪ್ಪ ಅಂತ ಇದು ಲ್ಯಾಂಡರ್ ಇದು ಚಂದ್ರನ ಮೇಲೆ ಇಳಿತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥದ್ದು. ನೆಕ್ಸ್ಟು ಇದು ಪ್ರಜ್ಞಾನ್ ರೋವರ್. ಈ ರೋವರ್ದು ಏನು ಕೆಲಸಪ್ಪ ಅಂತಂದರೆ ಚಂದ್ರನ ಮೇಲೆ ಸಂಚರಿಸಿ ಆ ಚಂದ್ರನ ಮೇಲಿರ್ತಕ್ಕಂಥ ಅಟ್ಮಾಸ್ಫಿಯರು, ಅರ್ಥಲ್ಲಿರ್ತಕ್ಕಂಥ ಮಿನರಲ್ಸು ಅವುಗಳನ್ನು ಅಧ್ಯಯನ ಮಾಡ್ತಕ್ಕಂಥದ್ದು. ನೆಕ್ಸ್ಟು ಸರ್ ಸಿ ವಿ ರಾಮನ್ ರವರು ನೊಬೆಲ್ ಪ್ರಶಸ್ತಿಯನ್ನು ಯಾವುದಕ್ಕೆ ಪಡೆದರು? ಮೊದಲನೇದು DNA ಮೇಲಿನ ಕೆಲಸಕ್ಕಾಗಿ, ಬೆಳಕಿನ ಹರಡುವಿಕೆಯ ಮೇಲಿನ ಕೆಲಸಕ್ಕಾಗಿ, ರೈಬೋಸೋಮ್ಗಳ ಕಾರ್ಯಾಚರಣೆ ಮತ್ತು ಕರ್ತವ್ಯದ ಮೇಲಿನ ಕೆಲಸಕ್ಕಾಗಿ, ನೆಕ್ಸ್ಟು ಸಾಹಿತ್ಯದ ಮೇಲಿನ ಕೆಲಸಕ್ಕಾಗಿ. ಇದಕ್ಕೆ ಆನ್ಸರ್ ಏನಪ್ಪ ಅಂತಂದರೆ ಬೆಳಕಿನ ಹರಡುವಿಕೆಯ ಕೆಲಸಕ್ಕಾಗಿ ಅಂತಂದರೆ ಸ್ಕ್ಯಾಟ್ರಿಂಗ್ ಆಫ್ ಲೈಟ್. ನೀವು ಇಲ್ಲಿ ಎಲ್ಲಿ ನೋಡಿರ್ಬೋದು ಅಂತಾರೆ ಸಮುದ್ರ ಯಾಕೆ ನೀಲಿ ಕಲರ್ ಆಗಿರ್ತಕ್ಕಂಥ ನಾವು ಊಹಿಸ್ಕೊಂಡ್ರೆ ಅದಕ್ಕೆ ಕಾರಣ ಸ್ಕ್ಯಾಟ್ರಿಂಗ್ ಆಫ್ ಲೈಟ್, ಮತ್ತು ಆಕಾಶ ಏಕೆ ನೀಲಿಯಾಗಿದೆ ಅಂತಲೂ ಕೂಡ ಇದೇ ಕಾರಣ. ನೋಡಿ, ಇದನ್ನು ಅವರಿಗೆ ಯಾಕಪ್ಪ ನೊಬೆಲ್ ಸಿಕ್ತು ಅಂತಂದರೆ ರಾಮನ್ ಪರಿಣಾಮ ಅಥವಾ ರಾಮನ್ ಎಫೆಕ್ಟ್ ಎಂಬುದು ಬೆಳಕಿನ ಪರಿಕರಣಗಳಲ್ಲಿ ಬೆಳಕಿನ ವ್ಯತ್ಯಾಸವನ್ನು ಸೂಚಿಸ್ತು. ನೋಡಿ, ಏನಪ್ಪ ಅಂತಂದರೆ ಬೆಳಕಿನ ಪರಿಕರಣಗಳಲ್ಲಿ ಬೆಳಕಿನ
ಯಾವ ರೀತಿ ವ್ಯತ್ಯಾಸ ಹೊಂದುತ್ತೆ ಅನ್ನೋದಕ್ಕೆ ಇದನ್ನು ಸೂಚಿಸ್ತದೆ. ನೆಕ್ಸ್ಟು ಈ ಪರಿಣಾಮವನ್ನು 1928ರಲ್ಲಿ ಡಾಕ್ಟರ್ ಸಿ ವಿ ರಾಮನ್, ಫುಲ್ ಫಾರ್ಮ್ ಅಂತಂದರೆ ಸಿ ವಿ ಅಂತಂದರೆ ಡಾಕ್ಟರ್ ಸರ್ ಚಂದ್ರಶೇಖರ ವೆಂಗಾಲಿಯ ರಾಮನ್ ಅವರು ಇದನ್ನು ಅನ್ವೇಷಿಸ್ತಾರಂತೆ. ಹೀಗಾಗಿ ಇವರಿಗೆ 1930ರಲ್ಲಿ ಇವರಿಗೆ ನೋಬೆಲ್ ಅವಾರ್ಡನ್ನು ಸಿಗ್ತಕ್ಕಂಥದ್ದು. ನೆಕ್ಸ್ಟು ಬೆಳಕು ಹೊರಸೂಸುವ ಡಯೋಡ್ LED ಲೈಟ್ ಎಮಿಟಿಂಗ್ ಡಯೋಡ್ ಯಾವುದನ್ನು ಪರಿವರ್ತಿಸುತ್ತದೆ ಅಂತ ನೋಡ್ತಾ ಹೋಗೋಣ. ಇದು ಬೆಳಕಿನ ಶಕ್ತಿಯನ್ನು ವಿದ್ಯುತ್ ಶಕ್ತಿಯಾಗಿ, ವಿದ್ಯುತ್ ಶಕ್ತಿಯನ್ನು ಬೆಳಕಿನ ಶಕ್ತಿಯಾಗಿ, ಉಷ್ಣ ಶಕ್ತಿಯನ್ನು ಬೆಳಕಿನ ಶಕ್ತಿಯಾಗಿ, ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯಾಗಿ. ಇದಕ್ಕೆ ಆನ್ಸರ್ ನೋಡ್ತಾ ಬಂದರೆ ವಿದ್ಯುತ್ ಶಕ್ತಿಯನ್ನು ಬೆಳಕಿನ ಶಕ್ತಿಯಾಗಿದ್ದು ಮಾಡ್ತಾ ಬರುತ್ತೆ. ನೆಕ್ಸ್ಟು ಮಾರ್ಸ್ ಅಥವಾ ಮಂಗಳ ಗ್ರಹ. ಈ ಗ್ರಹದ ಮೇಲೆ ನಾಸಾ ನಿರ್ವಹಿಸುತ್ತಿರುವ ಸ್ವಾಯತ್ತ ಹೆಲಿಕಾಪ್ಟರ್ನ ಹೆಸರೇನು ಅಂತ ನೋಡ್ತಾ ಹೋದರೆ ಆಪ್ಟಿಮಸ್, ಇಂಜೆನ್ಯುಟಿ, ಪರ್ಸೆವೆರೆನ್ಸ್, ಕ್ಯೂರಿಯಾಸಿಟಿ. ಇದಕ್ಕೆ ಆನ್ಸರ್ ನೋಡ್ತಾ ಹೋದರೆ ಇಂಜೆನ್ಯುಟಿ. ನೋಡಿ, ಈ ಇಂಜೆನ್ಯುಟಿ ಅಂತಕ್ಕಂಥದ್ದು ನಾಸಾ ಮಾರ್ಸ್ ಅಥವಾ ಮಂಗಳ ಗ್ರಹದ ಮೇಲೆ ಪರ್ಸಿವರೆನ್ಸ್ ಎಂಬ ಇದು ಮಂಗಳ ಗ್ರಹದ ಮೇಲೆ ಪರ್ಸಿವರೆನ್ಸ್ ಎಂತಕ್ಕಂಥ ರೋವರ್ ಈ ಇಂಜೆನ್ಯುಟಿ ಅಂತ ಹೆಲಿಕಾಪ್ಟರನ್ನು ಬಳಸ್ತಕ್ಕಂಥದ್ದು. ನೆಕ್ಸ್ಟು ಈ ಕೆಳಗಿನ ಯಾವ ರಾಜ್ಯ ವಿಧಾನ ಪರಿಷತ್ತನ್ನು ಹೊಂದಿಲ್ಲ? ಕರ್ನಾಟಕ, ಉತ್ತರ ಪ್ರದೇಶ, ಮಹಾರಾಷ್ಟ್ರ, ಮಧ್ಯಪ್ರದೇಶ. ಇದಕ್ಕೆ ಯಾವುದಪ್ಪ ಆನ್ಸರ್ ಅಂತಂದರೆ ಮಧ್ಯಪ್ರದೇಶ ಹೊಂದಿಲ್ಲ. ನೋಡಿ, ನಮ್ಮ ಭಾರತದಲ್ಲಿ ವಿಧಾನ ಪರಿಷತ್ತುಗಳನ್ನು ಹೊಂದಿರತಕ್ಕಂಥ ರಾಜ್ಯಗಳು ಮೊದಲಾಗಿ ಉತ್ತರ ಪ್ರದೇಶ, ಮಹಾರಾಷ್ಟ್ರ, ಕರ್ನಾಟಕ, ಆಂಧ್ರ ಪ್ರದೇಶ, ಬಿಹಾರ ಮತ್ತು ತೆಲಂಗಾಣ. ನೆಕ್ಸ್ಟು ಮಂತ್ರಿಮಂಡಲದ ಸದಸ್ಯರು ಸಾಮೂಹಿಕವಾಗಿ ಯಾರಿಗೆ ಅಥವಾ ಯಾವುದಕ್ಕೆ ಜವಾಬ್ದಾರರಾಗಿರ್ತಾರೆ ಅಂತ ನೋಡ್ತಾ ಹೋಗೋಣ. ಮೊದಲನೇದಾಗಿ ನ್ಯಾಯಾಂಗ, ಹೌಸ್ ಆಫ್ ಪೀಪಲ್ ಅಥವಾ ಸಂಸತ್ತು, ಕೌನ್ಸಿಲ್ ಆಫ್ ಸ್ಟೇಟ್, ನೆಕ್ಸ್ಟು ರಾಷ್ಟ್ರಪತಿ. ಇದಕ್ಕೆ ಏನಪ್ಪ ಆನ್ಸರ್ ಅಂತಂದರೆ ಹೌಸ್ ಆಫ್ ಪೀಪಲ್ ಅಥವಾ ಸಂಸತ್ತು. ನೋಡಿ, ಭಾರತದ ಸಂವಿಧಾನದ ಪ್ರಕಾರ ಈ ಮಂತ್ರಿಮಂಡಲದ ನೋಡಿ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಕ್ಲಿಯರಾಗಿ ಕೇಳಿಸ್ಕೊಳ್ಳಿ. ಇಲ್ಲಿ ಭಾರತೀಯ ಸಂವಿಧಾನದ ಪ್ರಕಾರ ಮಂತ್ರಿಮಂಡಲದ ಸದಸ್ಯರು ವೈಯಕ್ತಿಕವಾಗಿ ರಾಷ್ಟ್ರಪತಿಗೆ ಜವಾಬ್ದಾರಾಗಿರ್ತಾರಂತೆ. ಆದರೆ ಈ ಮಂತ್ರಿಗಳೆಲ್ಲ ಸಾಮೂಹಿಕವಾಗಿ ಲೋಕಸಭೆಗೆ ಜವಾಬ್ದಾರರಾಗಿರ್ತಾರೆ. ಇನ್ನು ಸಂವಿಧಾನದ ಪ್ರಕಾರ ಮಂತ್ರಿಮಂಡಲದಲ್ಲಿರ್ತಕ್ಕಂಥ ಸದಸ್ಯರು ವೈಯಕ್ತಿಕವಾಗಿ ರಾಷ್ಟ್ರಪತಿಯವರಿಗೆ ಜವಾಬ್ದಾರರಾಗಿರ್ತಾರೆ ಅಂತೆ. ಆದರೆ ಸಾಮೂಹಿಕವಾಗಿ ಲೋಕಸಭೆಗೆ ಇವರು ಜವಾಬ್ದಾರರಾಗಿರ್ತಾರೆ. ನೆಕ್ಸ್ಟು ಸಂವಿಧಾನ ಸಭೆಯ ಅಧ್ಯಕ್ಷರು ಯಾರಾಗಿದ್ದರು? ಇದನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ ಜವಾಹರ್ಲಾಲ್ ನೆಹರು, ಡಾಕ್ಟರ್ ರಾಜೇಂದ್ರ ಪ್ರಸಾದ್, ಸರ್ದಾರ್ ವಲ್ಲಭಾಯ್ ಪಟೇಲ್. ಇದಕ್ಕೇನಪ್ಪ ಆನ್ಸರ್ ನೋಡ್ತಾ ಹೋದರೆ ಡಾಕ್ಟರ್ ರಾಜೇಂದ್ರ ಪ್ರಸಾದ್. ನೆಕ್ಸ್ಟು ಭಾರತೀಯ ಸಂವಿಧಾನ ಸಭೆಯ ಮೊದಲ ಅಧ್ಯಕ್ಷರು ಯಾರಂತಂದರೆ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು. ಇವರು ಯಾವ ವರ್ಷದಿಂದ ಯಾವ ವರ್ಷದವರೆಗೆ ಸಂವಿಧಾನ ಸಭೆಯ ಅಧ್ಯಕ್ಷರಾಗಿತ್ತಪ್ಪ ಅಂತಂದರೆ
1947ರಿಂದ 1949ರವರೆಗೆ ವಿಧಾನಸಭೆ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದರು ಮತ್ತು ನಂತರ ಭಾರತದ ರಾಷ್ಟ್ರಪತಿಯಾಗಿ ಇವರು ಆಯ್ಕೆಯಾದರು. ನೋಡಿ, ಸಂವಿಧಾನ ಸಭೆಯ ಮೊದಲ ಅಧ್ಯಕ್ಷರು ಕೂಡ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಆಗಿದ್ದು 1947ರಿಂದ 49ರವರೆಗೆ ಇವರು ಸಂವಿಧಾನ ಸಭೆಯ ಅಧ್ಯಕ್ಷರಾಗಿಯೂ ಕಾರ್ಯನಿರ್ವಹಿಸಿದ ನಂತರ ಭಾರತದ ಪ್ರಥಮ ರಾಷ್ಟ್ರಪತಿಯಿಂದನೂ ಕೂಡ ಇವರು ಆಯ್ಕೆಯಾದ್ರಂತೆ. ಯಾರು? ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು. ನೆಕ್ಸ್ಟು ಇಂಟ್ರೆಸ್ಟಿಂಗ್ ಕ್ವಶನ್ ಇದು, ನೋಡ್ತಾ ಹೋಗೋಣ. ಭೂಮಿಗೆ ಹೋಲಿಸಿದರೆ ಚಂದ್ರನ ಮೇಲಿನ ಭೌತಿಕ ವಸ್ತುವಿನ ದ್ರವ್ಯರಾಶಿ ಏನಾಗುತ್ತದೆ ಅಂತ ನೋಡ್ತಾ ಹೋಗೋಣ. ನೆಕ್ಸ್ಟು 0.16 ಪಟ್ಟು ಹೆಚ್ಚಾಗುತ್ತದೆ. ನೆಕ್ಸ್ಟು ಹಾಗೆಯೇ ಇರುತ್ತದೆ. 0.16 ಪಟ್ಟು ಕಡಿಮೆ ಆಗುತ್ತದೆ. ಇವುಗಳಲ್ಲಿ ಯಾವುದು ಆಗುವುದಿಲ್ಲ. ಈಗ ಸ್ವಲ್ಪ ಕೇಳಿಸ್ಕೊಳ್ಳಿ. ಏನಪ್ಪ ಅಂತಂದರೆ, ಇದು ಭೂಮಿ, ಇದು ಚಂದ್ರ. ಇಲ್ಲಿ ಮನುಷ್ಯ ಭೂಮಿ ಮೇಲೆ 36 kg ತೂಗ್ತಾ ಇದ್ದಾನಪ್ಪ ಅಂತಂದರೆ ಚಂದ್ರನ ಮೇಲೆ 6 kg ತೂಗ್ತಾನೆ. ಇದು ಹೆಂಗಪ್ಪ ಅಂತಂದರೆ, ಭೂಮಿ ಮೇಲೆ ಇರ್ತಕ್ಕಂಥ ತೂಕದಲ್ಲಿ ಚಂದ್ರನಲ್ಲಿ ಇರ್ತಕ್ಕಂಥ 6/1 ಸಮವಾಗಿರ್ತಾನೆ, ಅಂತಂದರೆ ಕಡಿಮೆ ಆಗ್ತಾನೆ. ಅಂದರೆ 6ರಲ್ಲಿ 1 ಭಾಗದಷ್ಟು ಚಂದ್ರನ ಮೇಲೆ ಮನುಷ್ಯ ತೂಗ್ತಾನೆ. ಯಾವ ರೀತಿ ಅಂತಂದರೆ, ಈಗ ನೀವು ನೋಡ್ತಾ ಹೋದರೆ ಇಲ್ಲಿರ್ತಕ್ಕಂಥ ಡಿಸ್ಟೆನ್ಸು ಸಾಕು, ಇದನ್ನೇ ನೋಡ್ತಾ ಹೋಗೋಣ. ನೋಡಿ, ಚಂದ್ರನ ಮೇಲೆ ವಸ್ತುವಿನ ಭೌತಿಕ ರಾಶಿ ಅಥವಾ ಗ್ರಾವಿಟಿ ಭೂಮಿಯ ಅಳತೆಗಿಂತ ಕಡಿಮೆ ಇರುತ್ತದೆ. ಆದರೆ ಚಂದ್ರನಲ್ಲಿ ಭೂಮಿಯ ಭೌತಿಕ ರಾಶಿಯು ಸುಮಾರು 6/1 ಭಾಗದಷ್ಟು ಇದೆ. ಫ್ರೆಂಡ್ಸ್, ನಾವೇನೋ ಆಗಲೇನೋ ಹೇಳಿದೆ, ಭೂಮಿಯ ಮೇಲೆ ಒಬ್ಬ ಮನುಷ್ಯ 36 kg ತೂಕ ಬರ್ತಾ ಇದ್ದಾನೆ ಅಂತಂದರೆ ಅವನು ಚಂದ್ರನಲ್ಲಿ ಬರೀ 6 kg ಮಾತ್ರ ತೂಗ್ತಕ್ಕಂಥದ್ದು, ಅಂತಂದರೆ /6. ಇದರಿಂದಾಗಿ ಚಂದ್ರನ ಮೇಲಿರ್ತಕ್ಕಂಥ ವಸ್ತುಗಳ ತೂಕ ಭೂಮಿಯ ಮೇಲೆ ಇದ್ದಕ್ಕಿದ್ದಂತಹ ಬಹಳ ಕಡಿಮೆ ಆಗಿರುತ್ತೆ. ಎಕ್ಸಾಮಲ್ಲಿ ಕೇಳ್ತಾನೆ, ಏನಪ್ಪ ಅಂತಂದರೆ, ಭೂಮಿಗೆ ಹೋಲಿಸಿದರೆ ಚಂದ್ರನಲ್ಲಿ ಇರ್ತಕ್ಕಂಥ ವ್ಯತ್ಯಾಸಗಳಂತಂದರೆ ಅಲ್ಲಿ ವಸ್ತುವಿನ ರಾಶಿ ಒಂದೇ ಇರ್ತಕ್ಕಂಥದ್ದು, ಆದರೆ ವಸ್ತುವಿನ ವೆಯ್ಟ್ ಏನಾಗುತ್ತೆ ಅಂತಂದರೆ ಚೇಂಜಸ್ ಆಗುತ್ತೆ. ರಾಶಿ ಅಥವಾ ವಸ್ತುವಿನ ರಾಶಿ ಚಂದ್ರನಲ್ಲೂ ಸೇಮ್ ಇರುತ್ತೆ, ಭೂಮಿಯಲ್ಲೂ ಸೇಮ್ ಇರುತ್ತೆ, ಆದರೆ ಅದರ ಮಾಸ್ ತೂಕ ಮಾತ್ರ ವೇರಿಯೇಷನ್ ಆಗುತ್ತೆ. ಇದು ಯಾವುದು ಕಾರಣ ಅಂತಂದ್ರೆ, ಭೂಮಿ ಮತ್ತು ಚಂದ್ರನ ಮೇಲಿರ್ತಕ್ಕಂಥ ಗ್ರಾವಿಟಿ ಪವರ್ ಇದರಿಂದ ಇಲ್ಲಿ ತೂಕ ಚೇಂಜಸ್ ಆಗುತ್ತೆ, ಮಾಸ್ ಅಥವಾ ರಾಶಿ ಸೇಮ್ ಆಗಿ ಇರುತ್ತೆ. ನೆಕ್ಸ್ಟು, ಸುಪ್ರೀಂ ಕೋರ್ಟನ್ನು ನಿಯಂತ್ರಿಸುವ ಅಧ್ಯಕ್ಷರ ಅಧಿಕಾರವು ಯಾವ ವಿಧಿಯ ಅಡಿಯಲ್ಲಿ ಬರುತ್ತದೆ? 132ನೇ ವಿಧಿ, 143ನೇ ವಿಧಿ, 136ನೇ ವಿಧಿ, 131ನೇ ವಿಧಿ. ಇದಕ್ಕೆ ಆನ್ಸರ್ ನೋಡ್ತಾ ಹೋದರೆ 143ನೇ ವಿಧಿ. ಯಾವ ರೀತಿ ಅಂತಂದರೆ ನೋಡಿ, ಇದು ಏನಪ್ಪ ಅಂತಂದರೆ, ಈಗ ಸಂಸತ್ತಿನಿಂದ ಒಂದು ಮಸೂದೆ ಅಥವಾ ಬಿಲ್ ಪಾಸಾಗಿರುತ್ತೆ. ಇದು ರಾಷ್ಟ್ರಪತಿಯವರಿಗೆ
ಸಂವಿಧಾನಬದ್ಧವಾಗಿದೆಯೋ ಅಥವಾ ಸಂವಿಧಾನಕ್ಕೆ ವಿರುದ್ಧವಾಗಿದೆಯೋ ಅಂತ ಗೊತ್ತಾಗಲಿಲ್ಲದ ಒಂದು ಸಂದರ್ಭಗಳಲ್ಲಿ 143ನೇ ವಿಧಿಯ ಪ್ರಕಾರ ಇವರು ಸುಪ್ರೀಂ ಕೋರ್ಟ್ಗೆ ಇದು ಸಂವಿಧಾನಬದ್ಧವಾಗಿದೆಯೋ ಅಥವಾ ಸಂವಿಧಾನ ಬಾಹಿರವಾಗಿದೆಯೋ ಅಂತ ಕೇಳ್ತಕ್ಕಂಥ ಒಂದು ಅಧಿಕಾರವನ್ನು ಈ 143ನೇ ವಿಧಿ ತಿಳಿಸ್ತಕ್ಕಂಥದ್ದು. ನೋಡಿ ಏನಪ್ಪ ಅಂತಂದರೆ ಈ 143ನೇ ವಿಧಿ ಅಧ್ಯಕ್ಷರು ಅಥವಾ ರಾಷ್ಟ್ರಪತಿಯವರಿಗೆ ಒಂದು ವಿವಾದಾತ್ಮಕ ಸಂವಿಧಾನಿಕ ಪ್ರಶ್ನೆ, ನೋಡಿ ವಿವಾದಾತ್ಮಕ ಸಂವಿಧಾನಿಕ ಪ್ರಶ್ನೆಯು ಅಂತಿಮ ತೀರ್ಪಿಗಾಗಿ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸುವ ಅಧಿಕಾರವನ್ನು ಹೊಂದಿರತಕ್ಕಂಥದ್ದು. ಇದರ ಏನಪ್ಪ ಸಾರಾಂಶ ನೋಡ್ತಾ ಬಂದರೆ ಇದು ಸಂವಿಧಾನ ಸಂಬಂಧಿತ ಜ್ಞಾಪನೆಗಳ ಅಥವಾ ಪ್ರಶ್ನೆಗಳ ಪರಿಹಾರಕ್ಕಾಗಿ ನ್ಯಾಯಾಲಯಕ್ಕೆ ಪ್ರಸ್ತಾಪಿಸುವ ವ್ಯವಸ್ಥೆಯನ್ನು ಹೊಂದಿರತಕ್ಕಂಥದ್ದು. ಯಾವುದೇ ಒಂದು ಬಿಲ್ಲು ಅಥವಾ ಮಸೂದೆ ಸಂವಿಧಾನ ಬಾಹಿರನೋ ಅಥವಾ ಸಂವಿಧಾನಾತ್ಮಕವಿದೆಯೋ ಅಂತ ಇವರು ತಿಳ್ಕೊಳಕ್ಕೋಸ್ಕರ ಸುಪ್ರೀಂ ಕೋರ್ಟ್ಗೆ ಇವರು ಆ ಮಸೂದೆಯನ್ನು ಕಳಿಸ್ತಕ್ಕಂಥದ್ದನ್ನ ನಾವು 143ನೇ ವಿಧಿ ಹೇಳ್ತಕ್ಕಂಥದ್ದು. ನೆಕ್ಸ್ಟು ಈ 132ನೇ ವಿಧಿ ಏನು ಹೇಳುತ್ತಪ್ಪ ಅಂತಂದರೆ ಈ ವಿಧಿಯ ಅಡಿಯಲ್ಲಿ ಖಾಸಗಿ ಮತ್ತು ಸರ್ಕಾರಿ ಪ್ರಕರಣಗಳಲ್ಲಿ ಸುಪ್ರೀಂ ಕೋರ್ಟ್ಗೆ ಅಪೀಲ್ಸ್ ಸಲ್ಲಿಸಲು ಅವಕಾಶವನ್ನು ನೀಡ್ತಕ್ಕಂಥದ್ದು. ಇದು ಏನಪ್ಪ ಅಂತಂದರೆ ಯಾವುದೇ ಒಂದು ಕೆಲಸಗಳು ಸರ್ಕಾರಿ ಅಥವಾ ಖಾಸಗಿ ಪ್ರಕರಣಗಳಲ್ಲಿ ಸಂಬಂಧಿಸ್ತಕ್ಕಂತಂದರೆ ಆ ಕೆಲಸಕ್ಕೆ ಸುಪ್ರೀಂ ಕೋರ್ಟ್ಗೆ ನಾವು ಅಪೀಲ್ಸ್ ಸಲ್ಲಿಸೋಕ್ಕೆ ಅವಕಾಶವನ್ನು ನೀಡ್ತಕ್ಕಂಥದ್ದು ಈ 132ನೇ ವಿಧಿ. ನೆಕ್ಸ್ಟು ಈ 136ನೇ ವಿಧಿ ಏನಪ್ಪ ಅಂತಂದರೆ ಈ ವಿಧಿಯ ಅಡಿಯಲ್ಲಿ ಸುಪ್ರೀಂ ಕೋರ್ಟ್ಗೆ ಯಾವುದೇ ನ್ಯಾಯಾಲಯ ಅಥವಾ ಟ್ರಿಬ್ಯುನಲ್ನ ತೀರ್ಪುಗಳನ್ನು ಪುನರಾಲೋಚನೆ ಮಾಡಲು ವಿಶೇಷ ಅನುಮತಿ ನೀಡುವ ಅಧಿಕಾರ ಇದೆಯಂತೆ. ಇದೇನಪ್ಪ ಅಂತಂದರೆ ಈಗ ಸುಪ್ರೀಂ ಕೋರ್ಟ್ ಅಂಡರು ಬಹಳ ಕೋರ್ಟ್ ಅಂತಂದರೆ ರಾಜ್ಯಗಳಲ್ಲಿ ಬರ್ತಕ್ಕಂಥ ಹೈಕೋರ್ಟ್ಗಳು ಬರ್ತವೆ ಮತ್ತು ಜಿಲ್ಲಾ ಕೋರ್ಟ್ಗಳು ಬರ್ತವೆ. ಅಲ್ಲಿ ನಡೀತಕ್ಕಂಥ ಯಾವುದೇ ಆಗಿರ್ತಕ್ಕಂಥ ಒಂದು ಕೇಸ್ಗಳು ಇವು ಟ್ರಿಬ್ಯುನಲ್ಸ್ಗಳು ಇವು ಮತ್ತೆ ಮರುಪರಿಶೀಲನೆ ಮಾಡ್ತಕ್ಕಂಥ ಪವರ್ನ ಇದು ಸುಪ್ರೀಂ ಕೋರ್ಟ್ ಹೊಂದಿದೆ. ನೋಡಿ ಸುಪ್ರೀಂ ಕೋರ್ಟ್ಗೆ ಯಾವುದೇ ನ್ಯಾಯಾಲಯ ಅಥವಾ ಟ್ರಿಬ್ಯುನಲ್ಗಳು ಅಂತಂದರೆ ಸುಪ್ರೀಂ ಕೋರ್ಟ್ನ ಅಂಡರ್ ಬರ್ತಕ್ಕಂಥ ಯಾವುದೇ ಜಿಲ್ಲಾ ನ್ಯಾಯಾಲಯಗಳು ಅಥವಾ ಹೈಕೋರ್ಟ್ಗಳು ತೀರ್ಪುಗಳು ಮತ್ತು ಪುನರಾವಲೋಕನ ಅಥವಾ ಯಾವ ರೀತಿ ಇವರು ಆ ತನಿಖೆಯನ್ನು ನ್ಯಾಯವನ್ನು ಕೊಟ್ಟಿದ್ದಾರೆ ಅಂತ ಪುನರಾವಲೋಕನ ಮಾಡೋಕ್ಕೆ ವಿಶೇಷ ಅನುಮತಿಯನ್ನು ಈ 136ನೇ ವಿಧಿ ಕೊಟ್ಟಿರತಕ್ಕಂಥದ್ದು. ನೆಕ್ಸ್ಟು 131ನೇ ವಿಧಿ ಏನಪ್ಪ ಅಂತಂದರೆ ಈ ವಿಧಿ ಅಡಿಯಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ವೈಖರಿಯ ವಿಷಯಗಳು ಸುಪ್ರೀಂ ಕೋರ್ಟ್ ಅಥವಾ ಮೂಲಕ ನೋಡಿ ಅಂತಂದರೆ ಇದು ರಾಜ್ಯಗಳ ನಡುವೆ ಬರ್ತಕ್ಕಂಥ ವಾದ ವಿವಾದಗಳನ್ನು ಪರಿಹರಿಸಲಿಕ್ಕೆ ಸಂವಿಧಾನದಲ್ಲಿ 131ನೇ ವಿಧಿಯ ಅಡಿಯಲ್ಲಿ ಮೂಲ ಅಧಿಕಾರ ವ್ಯಾಪ್ತಿಯಲ್ಲಿ ಇವು ರಾಜ್ಯಗಳಲ್ಲಿ ಬರ್ತಕ್ಕಂಥ ಜಗಳಗಳಿಗೆ ಸಂಬಂಧಿಸ್ತಕ್ಕಂಥದ್ದು. ನೋಡಿ ಇದರಲ್ಲಿ ರಾಜ್ಯಗಳು ಮತ್ತು ಕೇಂದ್ರ ಸರ್ಕಾರ ನಡುವಿನ ಕಾನೂನಾತ್ಮಕ ಅಥವಾ ಪಾರದರ್ಶಕ ವ್ಯತ್ಯಾಸಗಳು ಈ ಸಂಘರ್ಷಗಳನ್ನು ಸುಪ್ರೀಂ ಕೋರ್ಟ್ಗೆ 131ನೇ ಆರ್ಟಿಕಲ್ ಅಂಡರು ಮೂಲ ಅಧಿಕಾರ ವ್ಯಾಪ್ತಿ ಅಂಡರ್ ಇದು ಬರ್ತಕ್ಕಂಥದ್ದು. ನೆಕ್ಸ್ಟು ಭಾರತದಲ್ಲಿ ರಾಜ್ಯದ ಗಡಿಗಳನ್ನು ಬದಲಾಯಿಸುವ ಅಧಿಕಾರ ಯಾರ ಹತ್ತಿರ ಇದೆ ಅಂತ ನೋಡ್ತಾ ಹೋಗೋಣ. ಮೊದಲನೇದಾಗಿ ರಾಜ್ಯ ಸರ್ಕಾರ, ಸಂಸತ್ತು, ನೆಕ್ಸ್ಟು ಪ್ರಧಾನಮಂತ್ರಿ, ತದನಂತರ ರಾಷ್ಟ್ರಪತಿ. ಇದಕ್ಕೆ ಏನಪ್ಪ ಆನ್ಸರ್ ನೋಡ್ತಾ ಹೋದರೆ ಇದು ಸಂಸತ್ತು ಹತ್ರ ಇದೆ. ಏನಪ್ಪ ಅಂತಂದರೆ ನೋಡಿ ಭಾರತದಲ್ಲಿ ರಾಜ್ಯಗಳ ಗಡಿಗಳನ್ನು ಬದಲಾಯಿಸುವ ಅಧಿಕಾರ ವಿಶೇಷವಾಗಿ ಪಾರ್ಲಿಮೆಂಟ್ಗೆ ಇದೆ ಅಥವಾ ಸಂಸತ್ತಿಗಿದೆ. ಯಾವ ಥರ ಅಂತಂದರೆ ಈ ಸಂಸತ್ತು ಪ್ರೆಸೆಂಟ್ ಇರ್ತಕ್ಕಂಥ ಸಂಸದರಲ್ಲಿ ಸರಳ ಬಹುಮತವನ್ನು ಸಾಬೀತುಪಡಿಸಿದರೆ ಸಾಕು, ಇದು ನಾವು ರಾಜ್ಯಗಳ ಗಡಿಗಳನ್ನು ಅಥವಾ ಬದಲಾಯಿಸೋಕ್ಕೆ ಒಪ್ಪಬಹುದು. ನೆಕ್ಸ್ಟು ಭಾರತೀಯ ಸ್ವಾತಂತ್ರ್ಯ ಕಾಯ್ದೆಯು ಬ್ರಿಟಿಷ್ ದೊರೆಗಳಿಂದ ರಾಜಸಮ್ಮತಿಯನ್ನು ಪಡೆಯಿತು. ಅದು ಯಾವಾಗ ಅಂತ ನೋಡ್ತಾ ಹೋಗೋಣ. ಇದಕ್ಕೆ ಆನ್ಸರು 1947 ಆಗಸ್ಟ್. ನೋಡಿ ಇದು
ಭಾರತೀಯ ಸ್ವತಂತ್ರ ಕಾಯ್ದೆಯ ಬ್ರಿಟಿಷ್ ದೊರೆಗಳಿಂದ ಆಗಸ್ಟ್ 15, 1947ರಂದು ರಾಜಸಮ್ಮತಿಯನ್ನು ಇದು ಪಡಿತಕ್ಕಂಥದ್ದು. ಇದೇ ದಿನ ಭಾರತವು ಸ್ವಾತಂತ್ರ್ಯವನ್ನು ಗಳಿಸ್ತಕ್ಕಂಥದ್ದು. ನೆಕ್ಸ್ಟು, ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ಈ ಕೆಳಗಿನ ಯಾವ 2 ಉಲ್ಲೇಖಗಳಲ್ಲಿ ಅಂದರೆ DPSP ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ಗಳನ್ನು ಯಾವ ವಿಧಿಯಡಿ ಲೇಖನಗಳಲ್ಲಿ ಸೇರಿಸಲಾಗಿದೆ ಅಂತ ನೋಡ್ತಾ ಹೋದರೆ 15ರಿಂದ 24, 25ರಿಂದ 32, 36ರಿಂದ 51, 52ರಿಂದ 60. ಇದಕ್ಕೇನಪ್ಪ ಆನ್ಸರ್ ಅಂತ ನೋಡ್ತಾ ಹೋದರೆ 36ರಿಂದ 51. ನೆಕ್ಸ್ಟು ನೋಡಿ, ಇವು ಈ ಭಾರತೀಯ ಸಂವಿಧಾನದಲ್ಲಿ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ನ ಲೇಖನ 36ರಿಂದ 51ರವರೆಗೆ ಇವುಗಳನ್ನು ಸೇರಿಸಲಾಗಿದೆ ಅಂತೆ. ನೆಕ್ಸ್ಟು, ಇವು ಏನನ್ನು ಸೂಚಿಸ್ತಾವಪ್ಪ ಅಂದರೆ ಈ DPSPಗಳು ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಭಾರತದ ಸಂವಿಧಾನದಲ್ಲಿ ಭಾಷಾಶಿತವಾದ ಶ್ರೇಣಿಯ ಮೂಲಭೂತ ನೋಡಿ ಮಾರ್ಗದರ್ಶಕಗಳ ತತ್ವ ಅಂತಂದರೆ ಸರ್ಕಾರಕ್ಕೆ ಯಾವ ರೀತಿ ಆಡಳಿತಗಳನ್ನು ಮಾಡ್ತಕ್ಕಂಥದ್ದು ಅಂತ ಒಂದು ಮಾರ್ಗಗಳನ್ನು ಸೂಚಿಸ್ತಕ್ಕಂಥ ತತ್ವಗಳಾಗಿದೆ ಅಂತ ನಾವು ತಿಳ್ಕೊಬೇಕಾಗುತ್ತೆ. ನೆಕ್ಸ್ಟು, ಇವು ರಾಜ್ಯದ ಅಭಿವೃದ್ಧಿಗೆ ದಾರಿಯನ್ನು ಮಾಡ್ತಕ್ಕಂಥದ್ದು. ಸರ್ಕಾರಗಳು ಮತ್ತು ರಾಜ್ಯಗಳ ಪಾಲುದಾರಿಕೆಗಾಗಿ ಇವುಗಳನ್ನು ಅನುಸರಿಸಲು ಪ್ರೇರೇಪಿಸಲಾಗುತ್ತದೆ ಅಂತ ನೋಡಿ. ಈ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಯಾವ ಒಂದು ತತ್ವಗಳನ್ನು ಒಳಗೊಂಡಿದೆ ಅಂತಂದರೆ ಆರ್ಥಿಕ ಸಮಾನತೆ ಅಂತಂದರೆ, ಈಗ ಸಮಾಜದಲ್ಲಿ ಶ್ರೀಮಂತರು ಕೂಡ ಇರ್ತಾರೆ, ಬಡವರು ಕೂಡ ಇರ್ತಾರೆ. ಆದರೆ ನೋಡಿ ಅವರು ಏನಪ್ಪ ಅಂತಂದರೆ ಧನವಂತಿಕೆ ಮತ್ತು ಬಡತನ ನಡುವಿನ ಅಂತರವನ್ನು ಕಡಿಮೆ ಮಾಡಲು ಸಲುವಾಗಿ ನಿತ್ಯ ಜೀವನದ ಮೂಲಭೂತ ಅಗತ್ಯತೆಗಳ ಸಾಮಾನ್ಯ ಸೌಲಭ್ಯವನ್ನು ಒದಗಿಸ್ತಕ್ಕಂಥದ್ದು. ನೆಕ್ಸ್ಟು, ಶಿಕ್ಷಣ ಮತ್ತು ಆರೋಗ್ಯ ಸೇವೆಗಳ ಸುಧಾರಣೆ ಮತ್ತು ಎಲ್ಲರಿಗೂ ಸಮಾನ ಲಭ್ಯತೆವಂತೆ ಮಾಡುವಂಥದ್ದು. ನೆಕ್ಸ್ಟು, ಉದ್ಯೋಗ ಸೃಷ್ಟಿ, ವ್ಯವಹಾರ ಮತ್ತು ಉದ್ಯೋಗಾವಕಾಶಗಳನ್ನು ವಿಸ್ತರಿಸುವ ಮೂಲಕ ನಿರುದ್ಯೋಗವನ್ನು ಕಡಿಮೆ ಮಾಡ್ತಕ್ಕಂಥದ್ದು. ನೆಕ್ಸ್ಟು, ಮಹಿಳಾ ಮತ್ತು ಮಕ್ಕಳ ಹಕ್ಕುಗಳು, ಮಹಿಳಾ ಮತ್ತು ಮಕ್ಕಳ ಸುಸ್ಥಿತಿಯತ್ತ ಕಟು ಗಮನವನ್ನು ನೋಡಿ. ಮಹಿಳೆ ಮತ್ತು ಮಕ್ಕಳಿಗೆ ಅವರ ಸ್ಥಿತಿಯತ್ತ ಕಟು ಗಮನವನ್ನು ವಹಿಸ್ತಕ್ಕಂಥದ್ದು. ನೆಕ್ಸ್ಟು, ಜಾತಿ, ಧರ್ಮ ಮತ್ತು ಭಾಷೆ ಮೇಲಿನಲ್ಲಿ ತಾರತಮ್ಯ ಇಲ್ಲ, ಎಲ್ಲ ವ್ಯಕ್ತಿಗಳಿಗೆ ಸಮಾನ ಹಕ್ಕು ಮತ್ತು ಅವಕಾಶಗಳನ್ನು ಒದಗಿಸ್ತಕ್ಕಂಥದ್ದು. ನೆಕ್ಸ್ಟು, ಮತದಾನದ ಹಕ್ಕನ್ನು ಚಲಾಯಿಸುವ ವಯಸ್ಸನ್ನು 21 ವರ್ಷದಿಂದ 18 ವರ್ಷಕ್ಕೆ ಯಾವ ತಿದ್ದುಪಡಿಯಿಂದ ಇಳಿಸಲಾಗಿತ್ತು ಅಂತ ನೋಡ್ತಾ ಹೋದರೆ, ಮೊದಲಾಗಿ ಸಂವಿಧಾನದ 42ನೇ ತಿದ್ದುಪಡಿ, ಸಂವಿಧಾನದ 44ನೇ ತಿದ್ದುಪಡಿ, ಸಂವಿಧಾನದ 61ನೇ ತಿದ್ದುಪಡಿ, ಸಂವಿಧಾನದ 72ನೇ ತಿದ್ದುಪಡಿ. ನೆಕ್ಸ್ಟು, ಇದಕ್ಕೆ ಏನಪ್ಪ ಆನ್ಸರ್ ನೋಡ್ತಾ ಹೋದರೆ ಸಂವಿಧಾನದ 61ನೇ ತಿದ್ದುಪಡಿ. ನೆಕ್ಸ್ಟು ನೋಡಿ, ಈ 61ನೇ ತಿದ್ದುಪಡಿ ನೋಡ್ತಾ ಅಂತಂದರೆ ಇದು ಮತದಾನ ಹಕ್ಕಿಗೆ ಸಂಬಂಧಿಸಿದಂತೆ ಭಾರತೀಯ ಸಂವಿಧಾನದಲ್ಲಿ ಮಾಡಿದ ಪ್ರಮುಖ ತಿದ್ದುಪಡಿಗಳಲ್ಲಿ ಈ 61ನೇ ತಿದ್ದುಪಡಿ ಕೂಡ ಒಂದು. ಇದು ಯಾವ ಒಂದು ಇಸ್ವಿಯಲ್ಲಿ ಆಯ್ತಪ್ಪ ಅಂತಂದರೆ 1988ರಲ್ಲಿ ಇದು ತಿದ್ದುಪಡಿ ಆಗುತ್ತದೆ. ನೋಡಿ, ಈ ತಿದ್ದುಪಡಿ ಮೂಲಕ 21 ವರ್ಷದಲ್ಲಿ ಮೇಲೆ ದಾಟಿರೋರನ್ನ 18 ವರ್ಷಕ್ಕೆ ಇಳಿಸ್ತಾರೆ. ಅಂತಂದರೆ 18 ವರ್ಷ ಮೇಲ್ಪಟ್ಟು ಯಾರ್ಯಾರು ಹೊಂದಿರ್ತಾರೋ ಅಥವಾ 18 ವರ್ಷಕ್ಕೆ ಯಾರು ಬಂದಿರ್ತಾರೋ ಅವರೆಲ್ಲ ವೋಟ್ ಹಾಕಲಿಕ್ಕೆ ಅರ್ಹತೆಯನ್ನು ಪಡೆಯಲಾಯಿತು. ಇಷ್ಟು ಈ ತಿದ್ದುಪಡಿ ಜಾರಿ ಬರ್ತಕ್ಕಿಂತ ಮೊದಲು ಯಾವ ವರ್ಷದವರು ವೋಟ್ ಹಾಕಬೇಕಿತ್ತು ಅಂತ ನೋಡ್ತಾ ಹೋದರೆ, ಈ ತಿದ್ದುಪಡಿ ಜಾರಿಗೆ ಬರುವ ಮೊದಲು ಮತದಾನದ ಹಕ್ಕು 21 ವರ್ಷಕ್ಕಿಂತ ಹೆಚ್ಚು ವಯಸ್ಸುಳ್ಳ ವ್ಯಕ್ತಿಗಳಿಗೆ ಮಾತ್ರ ಸೀಮಿತವಾಗಿ ನೋಡಿ. ಈ 61ನೇ ತಿದ್ದುಪಡಿ 1988ರಲ್ಲಿ ಬರೋಕ್ಕಿಂತ ಮುಂಚೆ 21 ವರ್ಷದ ಮೇಲೆ ಯಾರು ಇರ್ತಾರೋ ಅವ್ರು ಮಾತ್ರ ಅಂತೆ ವೋಟ್ ಹಾಕಬೇಕಾಗಿದ್ದು, ಅಲ್ಲಿ ಒಳಗಿನವರು ವೋಟ್ ಹಾಕ್ತಂಗಿಲ್ಲ. ಈ ಒಂದು ತಿದ್ದುಪಡಿ ಬಂದು 18 ವರ್ಷ ಯಾರ್ಯಾರು ಪೂರೈಸಿದ್ರು ಎಲ್ಲ ಭಾರತೀಯ ನಾಗರಿಕರು ಮತವನ್ನು ಚಲಾಯಿಸ್ತಕ್ಕಂಥದ್ದು. ನೆಕ್ಸ್ಟು, ಸಂವಿಧಾನ ಸಭೆಯಲ್ಲಿ ವಸ್ತುನಿಷ್ಠ ನಿರ್ಣಯವನ್ನು ಯಾರು ಮಂಡಿಸಿದ್ರು ಅಂತ ನೋಡ್ತಾ ಹೋಗೋಣ. ಮೊದಲನೇದಾಗಿ
ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು, ಡಾಕ್ಟರ್ BR ಅಂಬೇಡ್ಕರ್ ಅವರು, ಜವಾಹರ್ಲಾಲ್ ನೆಹರೂರವರು, ಮತ್ತು ನೆಕ್ಸ್ಟು ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್ ಅವರು. ನೋಡಿ, ನೆಕ್ಸ್ಟು ಈ ಸಂವಿಧಾನದಲ್ಲಿ ವಸ್ತುನಿಷ್ಠ ನಿರ್ಣಯವನ್ನು ಯಾರಪ್ಪ ಮಂಡಿಸಿದ್ರು ಅಂತಂದರೆ ಡಾಕ್ಟರ್ BR ಅಂಬೇಡ್ಕರ್ ಅವರು. ನೆಕ್ಸ್ಟ್ ನೋಡಿ, ಇಲ್ಲಿ ಭಾರತೀಯ ಸಂವಿಧಾನ ಸಭೆಯಲ್ಲಿ ವಸ್ತುನಿಷ್ಠ ನಿರ್ಣಯ ಅಥವಾ ಮೂಲಭೂತ ತತ್ವಗಳನ್ನು ಮಂಡಿಸಿದವರು ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರು. ಅವರು ಸಂವಿಧಾನದ ಜರುಗುವ ಪ್ರಕ್ರಿಯೆ ಮತ್ತು ಅದರ ವಸ್ತುನಿಷ್ಠ ಅಂಶಗಳ ರೂಪಣೆ ಮತ್ತು ನಿರ್ವಹಣೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರಂತೆ. ಯಾರು? ಡಾಕ್ಟರ್ BR ಅಂಬೇಡ್ಕರ್ ಅವರು. ನೆಕ್ಸ್ಟು ಈ ಸಂವಿಧಾನದ 171ನೇ ಏನ ವಿಧಿಯು ಯಾವ ರಾಜ್ಯಕ್ಕೆ ವಿಶೇಷ ಅವಕಾಶವನ್ನು ನೀಡ್ತಾ ಹೋಗುತ್ತದೆ ಅಂತಂದರೆ ಮಹಾರಾಷ್ಟ್ರ ರಾಜ್ಯ, ನಾಗಾಲ್ಯಾಂಡ್ ರಾಜ್ಯ, ಕರ್ನಾಟಕ ರಾಜ್ಯ, ನೆಕ್ಸ್ಟು ಅಸ್ಸಾಂ ರಾಜ್ಯ. ಮೊದಲನೇದಾಗಿ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ಅಂತಂದರೆ ಮಹಾರಾಷ್ಟ್ರಕ್ಕೆ ಇದು ಸಂಬಂಧಿಸ್ತಕ್ಕಂಥದ್ದು. ಈ 371 ವಿಧಿಗಳಲ್ಲಿ ಬರ್ತಕ್ಕಂಥ ಸಂವಿಧಿಗಳು ಯಾವ ರಾಜ್ಯಕ್ಕೆ ಸಂಬಂಧಪಡ್ತಕ್ಕಂಥ ನಾವು ನೋಡ್ತಾ ಹೋದರೆ ಮೊದಲನೇದಾಗಿ 371 ಸ್ಪೆಷಲ್ ಪ್ರಾವಿಷನ್ ವಿತ್ ರೆಸ್ಪೆಕ್ಟ್ ಟು ದಿ ಸ್ಟೇಟ್ಸ್ ಆಫ್ ಮಹಾರಾಷ್ಟ್ರ ಆ್ಯಂಡ್ ಗುಜರಾತ್ಗೆ ಸಂಬಂಧಿಸ್ತಕ್ಕಂಥದ್ದು. ನೆಕ್ಸ್ಟು 371A ನಾಗಾಲ್ಯಾಂಡ್ಗೆ ಸಂಬಂಧಕ್ಕಂಥದ್ದು. ತದನಂತರ 371B ಸ್ಪೆಷಲ್ ಪ್ರಾವಿಷನ್ಸ್ ವಿತ್ ರೆಸ್ಪೆಕ್ಟ್ ಟು ದಿ ಸ್ಟೇಟ್ ಅಸ್ಸಾಂ. ನೋಡಿ, ಅಸ್ಸಾಂಗೆ ಸಂಬಂಧಕ್ಕಂಥದ್ದು. ನೆಕ್ಸ್ಟು 371C ಮಣಿಪುರಕ್ಕೆ ಸಂಬಂಧಿಸ್ತಕ್ಕಂಥದ್ದು. ನೆಕ್ಸ್ಟು 371D ಇದು ಆಂಧ್ರ ಪ್ರದೇಶ್ ಮತ್ತು ತೆಲಂಗಾಣಕ್ಕೆ ಸಂಬಂಧಪಡ್ತಕ್ಕಂಥದ್ದು. ನೆಕ್ಸ್ಟು 371E ಆಂಧ್ರ ಪ್ರದೇಶಕ್ಕೆ ಕೇಂದ್ರೀಯ ಯೂನಿವರ್ಸಿಟಿ ಸ್ಥಾಪನೆಗೆ ಸಂಬಂಧಪಡ್ತಕ್ಕಂಥದ್ದು. ನೆಕ್ಸ್ಟು 371F ಏನಪ್ಪ ಅಂತಂದರೆ ಸ್ಪೆಷಲ್ ಪ್ರಾವಿಷನ್ಸ್ ವಿತ್ ರೆಸ್ಪೆಕ್ಟ್ ಟು ದಿ ಸ್ಟೇಟ್ ಆಫ್ ಸಿಕ್ಕಿಂಗೆ ಸಂಬಂಧಕ್ಕಂಥದ್ದು. ನೆಕ್ಸ್ಟು 371G ಇದು ಸ್ಪೆಷಲ್ ಪ್ರಾವಿಷನ್ ವಿತ್ ರೆಸ್ಪೆಕ್ಟ್ ಟು ದಿ ಸ್ಟೇಟ್ ಆಫ್ ಮಿಜೋರಾಮ್ಗೆ ಸಂಬಂಧಪಡ್ತಕ್ಕಂಥದ್ದು. ನೆಕ್ಸ್ಟು 371H ಇದು ಸ್ಪೆಷಲ್ ಪ್ರಾವಿಷನ್ ವಿತ್ ರೆಸ್ಪೆಕ್ಟ್ ಟು ದಿ ಸ್ಟೇಟ್ ಆಫ್ ಅರುಣಾಚಲ ಪ್ರದೇಶ್ಗೆ ಸಂಬಂಧಪಡ್ತಕ್ಕಂಥದ್ದು. ನೆಕ್ಸ್ಟು 371I ಇದು ಸ್ಪೆಷಲ್ ಪ್ರಾವಿಷನ್ಸ್ ವಿತ್ ರೆಸ್ಪೆಕ್ಟ್ ಟು ದಿ ಸ್ಟೇಟ್ ಆಫ್ ಗೋವಾಕ್ಕೆ ಸಂಬಂಧಪಡ್ತಕ್ಕಂಥದ್ದು. ನೆಕ್ಸ್ಟು 371J ಇದು ಸ್ಪೆಷಲ್ ಪ್ರಾವಿಷನ್ಸ್ ವಿತ್ ರೆಸ್ಪೆಕ್ಟ್ ಟು ದಿ ಸ್ಟೇಟ್ ಆಫ್ ಕರ್ನಾಟಕ. ನೋಡಿ, ಇಂಪಾರ್ಟೆಂಟು, ನಮ್ಮ ಕರ್ನಾಟಕಕ್ಕೆ ಸಂಬಂಧಿಸ್ತಕ್ಕಂಥ ವಿಧಿ ಯಾವುದಪ್ಪ ಅಂತಂದರೆ 371J ಇದು ನಮ್ಮ ಕರ್ನಾಟಕಕ್ಕೆ ಅದನ್ನು ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಿಸ್ತಕ್ಕಂಥದ್ದು. ನೆಕ್ಸ್ಟು ಲಾಸ್ಟ್ ಕ್ವಶನ್ನು, ಗೌಪ್ಯತೆಯ ಹಕ್ಕು ಯಾವ ಲೇಖನದಲ್ಲಿದೆ ಅಂತ ನೋಡ್ತಾ ಹೋಗೋಣ. ಈ ಗೌಪ್ಯತೆ ಹಕ್ಕು ಅಂತಂದರೆ ಲೇಖನ 22 ಅಥವಾ 21ನೇ ವಿಧಿಯಲ್ಲಿ ಇರತಕ್ಕಂಥದ್ದು. ನೆಕ್ಸ್ಟು ಲೇಖನ 21ನೇ ವಿಧಿ, ನೆಕ್ಸ್ಟು 22ನೇ ವಿಧಿಯಲ್ಲಿ ಇರ್ತಕ್ಕಂಥದ್ದು. ಇದಕ್ಕೆ ಆನ್ಸರ್ ಏನಪ್ಪ ಅಂತಂದರೆ 21ನೇ ವಿಧಿಯಲ್ಲಿ ಇರ್ತಕ್ಕಂಥದ್ದು. ಇದು ನೋಡಿ, ಭಾರತ ಸಂವಿಧಾನದ ಅಧ್ಯಾಯದ 21ನೇ ವಿಧಿ ಅಡಿಯಲ್ಲಿ ಜೀವನ ಮತ್ತು ಸ್ವಾತಂತ್ರ್ಯದ ಹಕ್ಕು ಎಂದು ನಮೂದಿಸಲಾಗಿದೆ ಅಂತೆ. ಇದು ಇಲ್ಲಿ ಉಲ್ಲೇಖಿತವಾದಂಥ ಇದು ಗೌಪ್ಯತೆಯಾದಂಥ ಹಕ್ಕು. ಇದು ರೈಟ್ ಟು ಪ್ರೈವೇಸಿ ಅನ್ನು ಒಳಗೊಂಡಿದೆ ಅಂತೆ. ಇದು ಯಾವಾಗ ಒಂದು ಸಂಬಂಧ ಸುದ್ದಿ ಆಯ್ತಪ್ಪ ಅಂತಂದರೆ ಸುಪ್ರೀಂ ಕೋರ್ಟ್ 2017ರಲ್ಲಿ ಶ್ರೀಕುಮಾರ್ ವರ್ಸಸ್ UPSC ಪ್ರಕರಣದಲ್ಲಿ ಗೌಪ್ಯತೆ ಹಕ್ಕು ಐತಿಹಾಸಿಕವಾಗಿ ಮೂಲಭೂತ ಹಕ್ಕು ಎಂದು ಗುರುತಿಸಿ. ನೋಡಿ, 2017ರಲ್ಲಿ ಶ್ರೀಕುಮಾರ್ ವರ್ಸಸ್ UPSC ಪ್ರಕರಣದಲ್ಲಿ ಗೌಪ್ಯತೆ ಹಕ್ಕು ಕೂಡ ಐತಿಹಾಸಿಕವಾಗಿ ಮೂಲಭೂತ ಹಕ್ಕಾಗಿ ಎಂದು ಗುರುತಿಸಲಾಯಿತಂತೆ. ಮತ್ತು ಇದು 21ನೇ ವಿಧಿ ಅಡಿಯಲ್ಲಿ ಇದು ಸುರಕ್ಷಿತವಾಗಿದೆ ಅಂತೆ. ಥ್ಯಾಂಕ್ಸ್ ಫ್ರೆಂಡ್ಸ್. ನೆಕ್ಸ್ಟು ಇನ್ನೊಂದು ವಿಡಿಯೋದಲ್ಲಿ ಇದರ ಪಾರ್ಟ್ 2 ಮಾಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.